ಓಕೆ, ಸೊ ಈಗ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಗೆ ಬಂದ್ರೆ ನಮ್ಗೆ, ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವಾಸ್ ಪ್ರಪೋಸ್ಡ್ ಬೈ ಝೀಮನ್ ಅಂಡ್ ಡಿನೋಟೆಡ್ ಬೈ ಡಿ ಸಬ್ ಶೆಲ್ ಅಂತ ಇದೆಯಲ್ಲ, ಅಲ್ಲಿ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಅದು ಹೆಂಗ್ ಬರುತ್ತೆ ಅಂತ ಹೇಳಿ. ಎಲ್ಲಪ್ಪ ಇಲ್ಲ ಸರ್ ಅಲ್ಲಿ ಮೇಲ್ಗಡೆ ಎಲೆಕ್ಟ್ರಾನ್ಸ್ ಈ ಸ್ಲೈಡ್ ಅಲ್ಲ. ಹಾ, ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಸಬ್ ಶೆಲ್. ಒಂದು ಸಬ್ ಶೆಲ್ ಅಲ್ಲಿ ಈಗ ನಾವು ಫಸ್ಟ್ ಏನ್ ಮಾಡಿದ್ವಿ ಅಂದ್ರೆ, ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನೋಡಿ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಡಿಸ್ಕಸ್ ಮಾಡ್ಬೇಕಾದ್ರೆ ಇಲ್ಲೇನ್ ಹೇಳಿದೆ ನಾನು, ಇದು ಎಲ್ಲಿರೋ ಎಲೆಕ್ಟ್ರಾನ್, ಇದು ಶೆಲ್ ಅಲ್ಲಿ. ಶೆಲ್ ಅಲ್ಲಿ. ವೆರಿ ಗುಡ್, ಶೆಲ್ ಅಲ್ಲಿ. ಸೊ ನಿಮ್ಗೆ ಹೌದು, ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಕಂಡುಹಿಡಿತೀರಾ ಅಂದ್ರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಓಕೆ, KLMN ಈ ಶೆಲ್ಗಳಲ್ಲಿ ಎಲೆಕ್ಟ್ರಾನ್ಸ್ ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ 2n² ಫಾರ್ಮುಲಾ. ಅದೇ ರೀತಿ ಸಬ್ ಶೆಲ್ ಅಲ್ಲೂ ಕೂಡ ಎಲೆಕ್ಟ್ರಾನ್ಸ್ ಇರುತ್ತೆ, ಹೌದಲ್ವಾ? ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ? ಇಲ್ಲ, ಈ ಫಾರ್ಮುಲಾ ಇಲ್ಲಿದೆ ನೋಡಿ, 2 × 2l + 1 ಅಂತ ಇದೆ ಅಲ್ವಾ ಫಾರ್ಮುಲಾ. ಇದೇನ್ ಕೊಡುತ್ತೆ ನಿಮ್ಗೆ? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಸಬ್ ಶೆಲ್. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಾವಿಲ್ಲಿ ಎಸ್ ಗೆ ಎಲ್ ವ್ಯಾಲ್ಯೂ ಏನಪ್ಪಾ? ಎಸ್ ಸಬ್ ಶೆಲ್ ಗೆ ಎಲ್ ವ್ಯಾಲ್ಯೂ 0 ಅಲ್ವಾ? ವೆರಿ ಗುಡ್. ಸೊ 0 ಹಾಕಿ ನೀವು ಅಲ್ಲಿಗೆ. 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಎಲೆಕ್ಟ್ರಾನ್? ಅನ್ನ 0ನೇ ಬರುತ್ತೆ ಅಲ್ವಾ? 2 ಬರುತ್ತೆ ಸರ್. 2 ಬರುತ್ತೆ ಸರ್. ಎಷ್ಟು ಬರುತ್ತೆ ಎಲೆಕ್ಟ್ರಾನ್? 2 ಬರುತ್ತೆ. ಎಲ್ಲಿಗೆ 0 ಹಾಕಿದ್ರೆ 2l ಮಾತ್ರ 0. ಅಲ್ವಾ? 2 ಎಲೆಕ್ಟ್ರಾನ್ ಬರುತ್ತೆ. ಅದೇ ರೀತಿ ಒಂದೊಂದಕ್ಕೆ ಅವರು ಎಲ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಈಗ ಡಿ ಗಾದ್ರೆ ಎಷ್ಟಪ್ಪ? ಡಿ ಗೆ 2 ಬರುತ್ತೆ ಅನ್ನ ಎಲ್ ಬರುತ್ತೆ ಸರ್. ಹಾ, ಡಿ ಗೆ 2 ನ ಎಲ್ ವ್ಯಾಲ್ಯೂ 10 ಬರುತ್ತೆ ಸರ್. ಆಗ ಎಷ್ಟು ಬರುತ್ತೆ? 10 ಬರುತ್ತೆ ಸರ್. 5 + 5 × 2 ಗೊತ್ತಾಗಿದ್ಯಾ? ಸೊ ನೀವು ಈ ಫಾರ್ಮುಲಾನು ಬರ್ಕೋಬಹುದು. ಸೊ ಈ ಫಾರ್ಮುಲಾ ಯಾವ್ದಕ್ಕೆ ಬರ್ಕೋತೀರಾ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಸಬ್ ಶೆಲ್. ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ದ ಶೆಲ್ ಆದ್ರೆ 2n². ಸೊ ಶುಡ್ ರಿಮೆಂಬರ್. ಸೊ ಯಾವಾಗ ಅಲ್ಲಿ ಕ್ವಶನ್ ಅಲ್ಲಿ ನಿಮ್ಗೆ ಶೆಲ್ ಬಗ್ಗೆ ಕೇಳ್ತಿದಾರಾ, ಸಬ್ ಶೆಲ್ ಬಗ್ಗೆ ಕೇಳ್ತಿದಾರ ಅಂತ ನೀವು ಚೆಕ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡಿ ನಮ್ಗೆ ಏನು ಪ್ರಿನ್ಸಿಪಲ್ ಶೆಲ್ ಅಥವಾ ನಮ್ಗೆ KLM ಶೆಲ್, NL ಶೆಲ್ ಇದೆ. ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಇಟ್ಟಿದ್ವಿ? 32 ಮ್ಯಾಕ್ಸಿಮಮ್ 32 ಇತ್ತು. ಇಲ್ಲಿ ನೋಡಿ, ಇಲ್ಲಿ ಆ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ. ಈಗ ಸಬ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? 2 ಎಲೆಕ್ಟ್ರಾನ್. ಪಿ ಸಬ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? 6 ಎಲೆಕ್ಟ್ರಾನ್. ಅದೇ ರೀತಿ ಡಿ ಅಂಡ್ ಎಫ್. ಸೊ ಈ ಸಬ್ ಶೆಲ್ ಗಳಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಇರಕ್ಕಾಗದು, ಇದಕ್ಕಿಂತ ಜಾಸ್ತಿ ನೀವ್ ಏನ್ ಮಾಡಿದ್ರು ಆಗಲ್ಲ. ಓಕೆ, ಅಲ್ಲಿ ಹೇಗೆ ನಾವು 32 ಮ್ಯಾಕ್ಸಿಮಮ್ ಅಂತ ಫಿಕ್ಸ್ ಮಾಡಿದ್ವಿ, ಅದೇ ರೀತಿ ಇಲ್ಲಿ ಈಚ್ ಸಬ್ ಶೆಲ್ ಅಲ್ಲಿ ಆಲ್ ಟುಗೆದರ್ ಹೇಳ್ತಾ ಇಲ್ಲ ನಾನಿಲ್ಲಿ. ನಾನು ಆಲ್ ಟುಗೆದರ್ ಹೇಳಿದ್ರೆ ಯಾವ್ದಾಯ್ತು ನಿಮ್ಗೆ? ಶೆಲ್ ಅಲ್ವಾ? ಇವೆಲ್ಲಾನು ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಎಕ್ಸಾಂಪಲ್ ಇದನ್ನ ತಗೋಬಹುದು. ಯಾವುದು? ಲೆಟ್ಸ್ ಸೇ n = 4. ಆಯ್ತಾ? n = 4 ಆದ್ರೆ ಎಲ್ಲೇನು? 0 1 2 3 ಅಲ್ವಾ? 0 1 2 3 ಅಂದ್ರೆ 3 ಬರುತ್ತೆ. ಸೊ 3 ಬಂದ್ರೆ ಯಾವ ಆರ್ಬಿಟಲ್? ಯಾವ ಸಬ್ ಶೆಲ್? ಯಾವ ಸಬ್ ಶೆಲ್? ಅಂದ್ರೆ ಇಲ್ಲಿ ಎಷ್ಟಾಯ್ತು ನೋಡಿ? 14 + 10 24. 24 + 6 32 ಬರುತ್ತೆ ಸರ್. ಎಲ್ಲ ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಈ 3 ಅಂದ್ರೆ ಇಲ್ಲಿ SPDF ಎಲ್ಲ ಇದೆ ಅಲ್ವಾ? SPDF ಇದೆ ಅಂದ್ರೆ ಇಲ್ಲಿ 32 ಎಲೆಕ್ಟ್ರಾನ್ಸ್ ಬರ್ತಿದೆ. ಅಂದ್ರೆ ನಿಮ್ಗೆ ಈಗ ಅರ್ಥ ಆಗ್ಬೇಕೇನು, ಒಂದು ಶೆಲ್ ಒಳಗಡೆ ಮತ್ತೊಂದು ಸಬ್ ಶೆಲ್ ಇದೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ನೀವು ಶೆಲ್ದು ಎಲೆಕ್ಟ್ರಾನ್, ಕೆ ಶೆಲ್ದು ಎಲೆಕ್ಟ್ರಾನ್ ಹೇಳ್ತಿದ್ದೀರಾ ಅಂದ್ರೆ ಅದ್ರೊಳಗಿರೋ ಸಬ್ ಶೆಲ್ ಒಳಗಿರೋ ಎಲೆಕ್ಟ್ರಾನ್ ಹೇಳ್ತಾ ಇರೋದು ನೀವು. ಕೆ ಅಲ್ಲೇ ಸಪರೇಟ್ ಆಗಿ ಎಲೆಕ್ಟ್ರಾನ್, ಸಬ್ ಶೆಲ್ ಅಲ್ಲೇ ಸಪರೇಟ್ ಆಗಿ ಎಲೆಕ್ಟ್ರಾನ್ ಇಲ್ಲ.
ಹಾ, ನೀವ್ ಎಲೆಕ್ಟ್ರಾನ್ ಕೆ ಶೆಲ್ ಹೇಳ್ತಾ ಇದ್ದೀರಾ ಅಂದ್ರೆ ಅದ್ರೊಳಗೆ ಎಷ್ಟು ಸಬ್ ಶೆಲ್ ಇದೆ, ಆ ಸಬ್ ಶೆಲ್ ಒಳಗಡೆ ಎಷ್ಟು ಎಲೆಕ್ಟ್ರಾನ್ ಇದೆ ಅದನ್ನ ಹೇಳ್ತಾ ಇದ್ದೀರಾ ಅಂತ ಅರ್ಥ. ಇಸ್ ದಟ್ ಕ್ಲಿಯರ್? Yes, sir. Yes, sir. Sir. ಹಾ ಹೇಳಿ. Yes, sir. ಏನಾದ್ರು ಡೌಟ್ಸ್ ಇದೆ ಇದ್ರಲ್ಲಿ? Yes, sir. ಸರ್ ಹಾಗಾದ್ರೆ ಇಲ್ಲಿ ಡಿ ಸಬ್ ಶೆಲ್ ಅಂತ ಇದೆಯಲ್ಲ ಅದ್ರಲ್ಲಿ 10 ಎಲೆಕ್ಟ್ರಾನ್ಸ್, ಅದೇ ಹೌದು. 2n ಸ್ಕ್ವೇರ್ ತಗೊಂಡ್ರೆ ಇಲ್ಲಿ 8 ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ? ಯಾವ್ದ್ರಲ್ಲಿ? ಎಲ್ ಶೆಲ್ No, sir. 10. No, sir. 10 ಬರುತ್ತೆ ಸರ್. ನೀವು ಎನ್ ವ್ಯಾಲ್ಯೂ ಯಾವ್ದು ತಗೋತೀರಾ ಫಸ್ಟ್ ಅದನ್ನ ಹೇಳ್ಬಿಟ್ರೆ ನನಗೆ n ಗೆ 2 ಸರ್. ಎನ್ ಗೆ 2 ತಗೊಳ್ಳಿ. ಎನ್ ಗೆ 2 ತಗೊಂಡ್ರೆ 2n ಸ್ಕ್ವೇರ್ ಅಂದ್ರೆ ಎಷ್ಟು ಬರ್ಬೇಕು ನಿಮ್ಗೆ? 8 ಬರ್ಬೇಕು. 8 ಬರ್ಬೇಕು. ಆಮೇಲೆ ಮೊದಲನೇ ಇದು ಆಡ್ ಆಗುತ್ತಲ್ಲ ಸರ್. ಹಾ, ಈಗ ನೋಡೋಣ. n is equal to 2 ಅಂತ ತಗೊಂಡ್ರೆ ಎಲ್ ವ್ಯಾಲ್ಯೂ ಏನಪ್ಪಾ? 1 ಆಗುತ್ತೆ. 1 ಆಗುತ್ತೆ. ಎಸ್ ಮತ್ತೆ ಪಿ ನ 0, 1 ತಾನೆ? Yes, sir. ಎಸ್ ಮತ್ತೆ ಪಿ. ಎಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್? 2. Yes, sir. 2. ಪಿ ಅಲ್ಲಿ ಎಷ್ಟು? 6. 6 ಪ್ಲಸ್ 2 ಎಷ್ಟು? 8, sir. 8, sir. ಅದೇ ತಾನೇ ನಿಮ್ಗೆ ಬಂದಿದ್ದು 2n ಸ್ಕ್ವೇರ್ ಅಲ್ಲಿ. Yes, sir. 6. ಹಂಗೆ ಗೊತ್ತಾಗ್ತಿದ್ಯಾ? Yes, sir. Yes, sir. ಅರ್ಥ ಆಯ್ತು ಎಲ್ರಿಗೂ ಇದು? Yes, sir. Yes, sir. Yes, sir. ಓಕೆ, ಸೊ ಅದನ್ನೇ ಅಲ್ಲಿ ಸರ್ ಹೇಳಿರೋದು. ಇವಾಗ ಪ್ರೋಟಾನ್ ಒಂದ್ ಆಟಮ್ ಅಲ್ಲಿ ಪ್ರೋಟಾನ್ ಎಷ್ಟಿರುತ್ತೆ, ಎಲೆಕ್ಟ್ರಾನ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾರಲ್ವಾ, ಅದನ್ನ ಸಬ್ ಶೆಲ್ ಇರೋ ಎಲೆಕ್ಟ್ರಾನ್. ಬ್ರೇಕ್ ಆಯ್ತು ನಿಮ್ದು. ಸರ್ ಒಂದ್ ಆಟಮ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೆ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ತಾರಲ್ವಾ, ಅದನ್ನೇ ಸಬ್ ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ನು ಸೇರ್ಸ್ಕೊ ಹೇಳ್ತಾರ ಅಂತ. ಹೌದಪ್ಪ, ಕರೆಕ್ಟ್. ಸಬ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ನೋಡಿ. ಈಗ ಫಸ್ಟ್ ಸಿಂಪಲ್ ಲಾಜಿಕ್ ಹಾಗಾದ್ರೆ ಡಬಲ್ ಆಗೋಗುತ್ತೆ ಅಲ್ವಾ? ಇಲ್ಲ ಸಿಂಪಲ್ ಲಾಜಿಕ್ ನಾವ್ ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ನಮ್ಗೆ ಫಸ್ಟ್ ಬರೋದು ಯಾವುದು? ಶೆಲ್. ಓಕೆನಾ? ಶೆಲ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಬರೋದು ಸಬ್ ಶೆಲ್. ಸಬ್ ಶೆಲ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಆರ್ಬಿಟಾಲ್ ಬರುತ್ತೆ. ಓಕೆ, ಈ ಆರ್ಬಿಟಾಲ್ ಆದ್ಮೇಲೆ ಈ ಆರ್ಬಿಟಾಲ್ ಒಳಗಡೆ ಏನಿದೆ ಅಂದ್ರೆ ಅದ್ರೊಳಗೆ ಏನಿರ್ತದೆ? ಎಲೆಕ್ಟ್ರಾನ್ ಇರ್ತದೆ. ಗೊತ್ತಾಗ್ತಿದ್ಯಾ? Yes, sir. ಇದು ಈ ತರ ಇರುತ್ತೆ. ಸೊ ಶೆಲ್ ಒಳಗಡೆ ಎಲೆಕ್ಟ್ರಾನ್, ಸಾರಿ ಸಬ್ ಶೆಲ್ ಒಳಗಡೆ ಆರ್ಬಿಟಲ್ ಒಳಗಡೆ Electron. ಸೊ ಒಂದ್ ಆಟಮ್ ನಾನ್ ತಗೊಂಡಿದೀನಿ ಅಂದ್ರೆ ಈ ಆಟಮ್ ಅಲ್ಲಿ ನ್ಯೂಕ್ಲಿಯಸ್ ಇದೆಯಲ್ವಾ, ಈ ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. Yes, sir. ಓಕೆ, ಈ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್, ನ್ಯೂಟ್ರಾನ್ ಈ ನ್ಯೂಕ್ಲಿಯಸ್ ಒಳಗಡೆನೆ ಇರುತ್ತೆ. ಎಲೆಕ್ಟ್ರಾನ್ ನಾನು ಮಾತಾಡ್ತಿರೋದು ಔಟ್ ಆಫ್ ನ್ಯೂಕ್ಲಿಯಸ್ ಇಂದ, ನ್ಯೂಕ್ಲಿಯಸ್ ನ ಬಿಟ್ಟು ನಾನು ಮಾತಾಡ್ತಿರೋದು ಎಲೆಕ್ಟ್ರಾನ್ ಬಗ್ಗೆ. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯಸ್ ಬಿಟ್ಟು ಆಚೆ ಬಂದಿದೀವಿ ಅಂದ್ರೆ ಇಲ್ಲಿ ಬೇಕಾದ್ರೆ ಹೆಂಗಾದ್ರೂ ಇರ್ಲಿ ಅದು. ಸೊ ಇಲ್ಲೊಂದ್ ಶೆಲ್ ಇರುತ್ತೆ, ಆ ಸಬ್ ಶೆಲ್ ಇರುತ್ತೆ. ಈ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನೋದು ಇಲ್ಲಿ ಇರೋಷ್ಟೇ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ. Yes, sir. ಗೊತ್ತಾಗ್ತಿದ್ಯಾ? ಇಲ್ಲಿ 10 ಎಲೆಕ್ಟ್ರಾನ್ ಇದೆ ಅಂದ್ರೆ ಶೆಲ್ ಅಲ್ಲೂ 10 ಎಲೆಕ್ಟ್ರಾನ್ ಇರ್ಬೇಕು. ಕ್ಲಿಯರ್ ಆಗ್ತಿದ್ಯಾ? Yes. ಸೊ ಈ ತರ ಅರೇಂಜ್ಮೆಂಟ್ ಆಗಿರುತ್ತೆ ಅಲ್ಲಿ. ಅರ್ಥ ಆಗಿದೆ ಎಲ್ರಿಗೂ? ಇನ್ನೇನು ಡೌಟ್ಸ್ ಇದೆ ಇದರಲ್ಲಿ? No, No, sir. ಸೊ ನೆಕ್ಸ್ಟ್ ನೋಡೋಣ, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಹೋಗಿದ್ವಲ್ಲ. ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇಟ್ ವಾಸ್ ಪ್ರಪೋಸ್ಡ್ ಬೈ ಝೀಮನ್ ಅಂಡ್ ಡಿನೋಟೆಡ್ ಬೈ ಎಂ. ಸೊ ಎಂ ಇಂದ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನ ಡಿನೋಟ್ ಮಾಡ್ತೀವಿ. ಸರ್ ಅಲ್ಲಿ 9.2 L is equal to value of n ಅಂತ ಇದೆಯಲ್ಲ ಅದೇನು? ಹಾ, ಇದಾ? ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ n, ಟೋಟಲ್ ವ್ಯಾಲ್ಯೂಸ್ ಆಫ್ L is always to equal to the value of n. n ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ L ವ್ಯಾಲ್ಯೂ ಏನಾಗಿರುತ್ತದೆ? ಆಲ್ವೇಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ n. ಈಕ್ವಲ್ ಆಗಿರುತ್ತೆ. ಶೆಲ್ ಗೆ ನಾವು n ಅಂತ ತಗೋತೀವಿ ಅಲ್ವಾ ಸರ್? ಈಗ ಇಲ್ಲ ನಾನು ಅಲ್ವಾ ಹೇಳಿದ್ದು ಸರ್? ಏನು? n ಗೆ 2 ಬಂದ್ರೆ L ಗೆ 1 ಬರುತ್ತೆ ಅಲ್ವಾ? ಹೌದು, 0,1 ಅಲ್ವಾ? ಈಗ n is equal to ನೀನ್ 2 ಅಂದ್ರೆ L ವ್ಯಾಲ್ಯೂ ಏನು? 0,1 ತಾನೆ? ಹಿಂಗೆ ತಾನೆ ಬರಿಬೇಕು ನಾವು. ಎಸ್ ಸರ್. ನಾನು ನೆನ್ನೆನೂ ಹೇಳಿದೆ, ನಂಬರ್ ಆಫ್ ಸಬ್ ಶೆಲ್ ಇನ್ ಎ ಶೆಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಶೆಲ್ಸ್ ಅಂತ.
ನೆನ್ಪಿಲ್ವಾ? ಎಸ್ ಸರ್. ಎಷ್ಟು ಸಬ್ ಶೆಲ್ ಇದೆ ಒಂದು ಶೆಲ್ ಒಳಗಡೆ, ಎಷ್ಟು ಸಬ್ ಶೆಲ್ ಇದೆ ಅನ್ನೋದು ಆಲ್ವೇಸ್ ಅದರ ಶೆಲ್ಗೆ ಈಕ್ವಲ್ ಆಗಿರ್ತದೆ ಅಂತ. ಎಸ್ ಸರ್ ಹೇಳಿದ್ರಿ. ಅದೇ ಪಾಯಿಂಟ್ ಇಲ್ಲಿ ಅವ್ರು ಹೇಳ್ತಿರೋದು. ಫಾರ್ ಗಿವನ್ ವ್ಯಾಲ್ಯೂ ಆಫ್ ಎನ್, ಟೋಟಲ್ ವ್ಯಾಲ್ಯೂಸ್ ಆಫ್ ಎಲ್ ಇಸ್ ಆಲ್ವೇಸ್ ಈಕ್ವಲ್ ಟು ಎನ್ ಅಂತ. ಸೊ ನಂಬರ್ ಆಫ್ ಸಬ್ ಶೆಲ್ ಏನಿದೆ ಒಂದು ಶೆಲ್ ಒಳಗಡೆ ಅದು ಎಷ್ಟಿದೆ ಅಂದ್ರೆ ಅದರ ಶೆಲ್ಗೆ ಈಕ್ವಲ್. ಎನ್ ಇಸ್ ಈಕ್ವಲ್ ಟು 2 ಅಂದ್ರೆ ಎಷ್ಟು ಸಬ್ ಶೆಲ್? ಎರಡೇ ಸಬ್ ಶೆಲ್. ಎನ್ ಇಸ್ ಈಕ್ವಲ್ ಟು 4 ಅಂದ್ರೆ ಎಷ್ಟು ಸಬ್ ಶೆಲ್? 4 ಸಬ್ಸೆಟ್. ಹಾಗಾದ್ರೆ n is equal to L ಆಗುತ್ತಾ? ಏನಪ್ಪಾ? n is equal to L ಆಗುತ್ತಾ ಅಂದ್ರೆ? ಎನ್ ಇಸ್ ಈಕ್ವಲ್ ಟು ಎಲ್ ಅಂತ ಬರ್ಕೊಳಕ್ ಆಗಲ್ಲ ನಾವು, ಯಾಕೆಂದ್ರೆ ಅವೆರಡು ಡಿಫ್ರೆಂಟ್. ಎರಡೂ ಒಂದೇ ಇನ್ಫಾರ್ಮೇಶನ್ ಕೊಡ್ತಾ ಇಲ್ವಲ್ಲ ನಮ್ಗೆ. ಓಕೆ ಸರ್. ಸೊ ಇಲ್ಲಿ ನಾನು ಏನ್ ಹೇಳಿದ್ದು, ಎನ್ ಇಸ್ ಈಕ್ವಲ್ ಟು ಎಲ್ ನಾವು ಬರ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಎನ್ ಏನ್ ಹೇಳುತ್ತೆ ನಮ್ಗೆ? ಸ್ಪೀಕ್ ಲೌಡ್. ಸೆಲ್ದು ಎಲೆಕ್ಟ್ರಾನ್ ಹೇಳ್ತೆ. ಎನ್ ಏನ್ ಮಾಡುತ್ತೆ ಅಂದ್ರೆ ಎನ್ ಆಲ್ವೇಸ್ ಸೈಜು ಮತ್ತೆ ಎನರ್ಜಿ ಬಗ್ಗೆ ಹೇಳುತ್ತೆ. ಬಟ್ ಎಲ್ಲ ಅದನ್ನೇ ಹೇಳ್ತಿದ್ಯಾ? ಎಲ್ಲೂ ಸೈಜ್ ಬಗ್ಗೆ ಹೇಳುತ್ತಾ? ಎಲ್ಲಿ ಎನರ್ಜಿ? ನೋ ಸರ್, ಶೇಪ್. ಸೊ ಇದು ಕೊಡುವಂತ ಇದೇ ಬೇರೆ. ಬಟ್ ನ್ಯೂಮರಿಕಲಿ ಅವ್ರು ಹೇಳ್ತಾ ಇರೋದೇನು? ನ್ಯೂಮರಿಕಲಿ ಏನಾಗುತ್ತೆ ಅಂತ ಈಕ್ವಲ್ ಆಗುತ್ತೆ ಅಂತ, ಅಂದ್ರೆ ಎಷ್ಟು ಶೆಲ್ ಇರ್ಬೇಕು ಅಥವಾ ಎಷ್ಟು ಸಬ್ ಶೆಲ್ ಇರ್ಬೇಕು ಅನ್ನೋದು ಮಾತ್ರ ಈಕ್ವಲ್ ಅಂತ ಹೇಳ್ತಾ ಇದಾರೆ ಇಲ್ಲಿ. ಓಕೆ, ಬಟ್ ನೀವು ಎನ್ ಇಸ್ ಈಕ್ವಲ್ ಟು ಎಲ್ ಅಂತ ಬರ್ದ್ಬಿಟ್ರೆ, ಈಗ ಎಲ್ ಇಸ್ ಈಕ್ವಲ್ ಟು 0,1 ಅಂದ್ರೆ ಇದರಿಂದ ಸೈಜ್ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅಲ್ವಾ? ಇದರಿಂದ ನಮ್ಗೆ ಶೇಪ್ ಗೊತ್ತಾಗ್ಬೋದು, ರೈಟ್? ಸೊ ಅದಕ್ಕೆ ನಾವು ಎನ್ ಇಸ್ ಈಕ್ವಲ್ ಟು ಎಲ್ ಅಂತ ಬರ್ಕೊಳಕ್ ಆಗಲ್ಲ. ಬಟ್ ಸಬ್ ಶೆಲ್ ಮತ್ತೆ ಶೆಲ್ ಎಷ್ಟಿದೆ ಅನ್ನೋದಕ್ಕೆ ಮಾತ್ರ ಅವೆರಡು ಈಕ್ವಲ್ ಆಗಿರ್ತದೆ ಟೋಟಲ್ ಮಾಡಿದಾಗ. ಸೊ ನಂಬರ್ ಆಫ್ ಸಬ್ ಶೆಲ್ ಎಷ್ಟಿದೆ ದಟ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಶೆಲ್. ಗೊತ್ತಾಗಿದ್ಯಾ? ಸರ್ ಹಾಗಾದ್ರೆ SPDF ಶೆಲ್ ಒಂದು K ಶೆಲ್ಗೆ ಈಕ್ವಲ್ ಅಂತನಾ? ಇಲ್ಲ, ಅದನ್ನೇ ಹೇಳಿದ್ ನಾನು, ಇಲ್ಲ ಅಂತ. ಈಗ ನೋಡಿ, ಎನ್ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು ಕೆ ಅಲ್ವಾ? ಸೊ ದೇರ್ಫೋರ್ ಕೆ ಶೆಲ್ ಅಂದ್ರೆ ಎಲ್ ಎಷ್ಟು? 0 ತಾನೆ? ಸೊ ಅಂದ್ರೆ ಇದ್ರಲ್ಲಿ ಇರೋದು ಒಂದೇ ಶೆಲ್, ಒಂದೇ ಸಬ್ ಶೆಲ್. ಯಾವುದು? ಎಸ್ ಒಂದೇ ಇರೋದು. ಇವಾಗ ನೀವು ಏನ್ ಹೇಳಿದ್ರಿ ಕ್ವಶನ್ ಹೇಳಿ? ನಾ ಹೇಳಿದ್ದು SPDF. ರಿಪೀಟ್ ಮಾಡಿ ಸರ್. SPDF ಶೆಲ್ ಒಂದು K ಶೆಲ್ಗೆ ಈಕ್ವಲ್ ಅಂತ. ಓಕೆ. SPDF ಇದಿಷ್ಟು ಕೆ ಶೆಲ್ಗೆ ಈಕ್ವಲ್ ಅಂತಲ್ವಾ? ಇದಿಷ್ಟು ಕೆ ಶೆಲ್ ಈಕ್ವಲ್. ಯಾಕೆಂದ್ರೆ ನಿನ್ಗೆ ಕೆ ಶೆಲ್ ಅಲ್ಲಿ ಜಾಗ ಇರೋದು 2n² ಅಷ್ಟೇ. ಅಂದ್ರೆ ನೀನ್ ಎಷ್ಟು ಎಲೆಕ್ಟ್ರಾನ್ ಅಕಾಮಿಡೇಟ್ ಮಾಡ್ಬೋದು ಇಲ್ಲಿ? 2 ಎಲೆಕ್ಟ್ರಾನ್ಸ್ ಅಷ್ಟೇ ನೀನ್ ಹಾಕಕ್ಕಾಗೋದು ಅಲ್ವಾ? ನೀನೀಗ ಪಿ ಹೋದ್ರೆ 6 ಎಲೆಕ್ಟ್ರಾನ್ ಹಾಕ್ಬೋದು, ಡಿ ಗಾದ್ರೆ 10 ಎಲೆಕ್ಟ್ರಾನ್ ಹಾಕ್ಬೋದು. ಬಟ್ ನಿನ್ ಇಲ್ಲಿರೋದು ಬರೀ 2 ಎಲೆಕ್ಟ್ರಾನ್ ಮಾತ್ರ ಹಾಕಕ್ಕೆ, ಅಷ್ಟೇ ಹಾಕ್ಬೇಕು ನೀವು. ಯು ಕೆನಾಟ್ ಪುಟ್ ಮೋರ್ ದನ್ ದಟ್ ಅಲ್ವಾ? ಸೊ SPDF ಅಷ್ಟು. ಹೇಳಪ್ಪ. ಅದೇ SPDF ಈಕ್ವಲ್ಸ್ ಎನ್ ಶೆಲ್ಗೆ ಈಕ್ವಲ್ ಆಗುತ್ತೆ. ಅದು ಎನ್ ಈಕ್ವಲ್ ಆಗುತ್ತೆ. ಇದು ಯಾವಾಗ ಅಂದ್ರೆ ಎನ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದಿದ್ದಾಗ ಮಾತ್ರ ನಮಗೆ ಒಂದೊಂದೇ 6 ಸಬ್ ಶೆಲ್ಗಳು ಆಡ್ ಆಗ್ತಾ ಹೋಗುತ್ತೆ. n is equal to 1 ಇದ್ರೆ ಒಂದೇ ಸಬ್ ಶೆಲ್, n is equal to 2 ಇದ್ರೆ ಅವಾಗ 2 ಸಬ್ ಶೆಲ್,
ಓಕೆ, ನಿಮ್ಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸರ್ n is equal to ಸಬ್ ಶೆಲ್ ಇನ್ಕ್ರೀಸ್ ಆಗ್ತಾ ಸರ್ ಹೋಗುತ್ತೆ. n is equal to 3 ಮಾಡಿ. n is equal to 3 ಮಾಡಿದ್ರೆ ಏನಾಗುತ್ತೆ? s ಬರುತ್ತೆ, p ಬರುತ್ತೆ, t ಬರುತ್ತೆ. L L is equal to 0 1 2. ಕರೆಕ್ಟ್ ತಾನೆ? ಸರ್ ಅದು ಆಡ್ ಮಾಡಿದ್ರೆ 16 ಬರಲ್ಲ. ಆಡ್ ಮಾಡಿದ್ರೆ 16 ಬರಲ್ಲ. 18 ಆಗುತ್ತೆ ಅಲ್ವಾ ಸರ್? n is equal to 3 ಅಂದ್ರೆ ಎಷ್ಟಪ್ಪ? 2n square ಅಂದ್ರೆ 18 ಅಲ್ವಾ? ಹಾ, 18 ಬರುತ್ತೆ. ಇಲ್ಲಿ 2, ಇಲ್ಲಿ ಎಷ್ಟು? 6 10 ಬರುತ್ತಲ್ಲಪ್ಪ 18. ಸರ್ ನಮಗೆ 10th ಅಲ್ಲಿ ಇದ್ದಿದ್ದು 2 8 8 16 16 ಆ ತರ ಒಂದೊಂದ್ ಶೆಲ್ಗೆ. No, sir. No, sir. 18 16 32 ಅಂತ. ಹೌದು, 32 ತನಕ ಬರುತ್ತೆ. 16 ಬರ 16 ಬರಲ್ಲ, 16 ಬರಲ್ಲ. 2, 8, 8, 32 ಅಂತ ಬರುತ್ತೆ. 18 ಬರುತ್ತೆ, 18 ಬರುತ್ತೆ. 18 ಆಮೇಲೆ 32 ಬರುತ್ತಪ್ಪ. 18 ಅಲ್ಲ, ನೀವ್ ಈಗ ಹೆಂಗೆ ಮಾಡಿ ನೀವ್ ಇದ್ರ ಅಗೇನ್ಸ್ಟ್ ಹೋಗಕ್ಕೆ ಆಗಲ್ಲ. 2n square ಫಿಕ್ಸ್ಡ್. ನೀವು 10th ಅಲ್ಲಿ ಓದಿದ್ರು, ನೀವು ನೆಕ್ಸ್ಟ್ ಎಲ್ಲಿ ಓದ್ತಿರೋ ಗೊತ್ತಿಲ್ಲ, ಬಟ್ ಇದು ಫಿಕ್ಸ್ಡ್, ಇದು ಚೇಂಜ್ ಆಗಲ್ಲ. ಇದು ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಈಗ ನಾನೇ ಇದನ್ನ ಹೇಳ್ಬೋದಾದ್ರು, ಬೇರೆ ಯಾರೇ ಇದ್ ಬಂದ್ರು 2n square ಅವ್ರಿಗೂ ಫಿಕ್ಸ್. ಆಲ್ ಓವರ್ ದ ವರ್ಲ್ಡ್ 2n square ಇಸ್ ಫಿಕ್ಸ್ಡ್. ಅದ್ರ ಪ್ರಕಾರ ನೀವ್ n ವ್ಯಾಲ್ಯೂ ಹಾಕಿದಿರ ಅಂದ್ರೆ ಅದ್ರ ಪ್ರಕಾರ ಬರ್ಲೇಬೇಕು. ಅದ್ರ ಪ್ರಕಾರ ಬರ್ಲಿಲ್ಲ ಅಂದ್ರೆ ಅವ್ರು ಕೊಟ್ಟಿರೋ ಥಿಯರಿ ತಪ್ಪು, ನಾನ್ ತಪ್ಪಲ್ಲ ಇಲ್ಲಿ. ಅರ್ಥ ಆಗ್ತಿದ್ಯಾ? Yes, sir. ಸೊ ಅವ್ರು ಕೊಟ್ಟಿರೋ ಥಿಯರಿ 100% ಕರೆಕ್ಟ್ ಆಗಿದೆ. ಇಲ್ಲಿ ಎಲ್ಲೂ ಪ್ರಾಬ್ಲಮ್ ಇಲ್ಲ, ಏನು ಎಫೆಕ್ಟ್ ಆಗಲ್ಲ. ಸೊ ಯು ಶುಡ್ ಬಿ ರಿಮೆಂಬರಿಂಗ್ ದಟ್ 2n square ಫಿಕ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ಇಟ್ ವಿಲ್ ಕಮ್. ಕೆ ಶೆಲ್ ಗೆ, ಎಲ್ ಶೆಲ್, ಎಂ ಶೆಲ್, ಎನ್ ಶೆಲ್ ಗೆ ಅದೇ ತರ ಬರುತ್ತೆ, ಅದೇ ಪ್ರಕಾರ. ಗೊತ್ತಾಗಿದ್ಯಾ? ಸರ್ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್. ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್. ಸರ್ ಅದು ಎಸ್ ಮತ್ತೆ ಪಿ ಎರಡು ಸಬ್ಸೆಲ್ ಸೇರಿನ 8 ಎಲೆಕ್ಟ್ರಾನ್ಸ್. ಹೌದು, ಸರಿ. ಅದು ಸೇರಿ 8 ಎಲೆಕ್ಟ್ರಾನ್ಸ್. ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಇಲ್ಲ, ಶೆಲ್ ಒಳಗಡೆ ಸಬ್ ಶೆಲ್ ಇದೆ, ಸಬ್ ಶೆಲ್ ಒಳಗಡೆ ಆರ್ಬಿಟಲ್ ಇದೆ, ಆ ಆರ್ಬಿಟಲ್ ಎಲೆಕ್ಟ್ರಾನ್ ಇದೆ. ಅರ್ಥ ಆಗ್ತಿದ್ಯಾ? ನಿಮಗೆ ಜನರಲ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿದ್ದೀರಾ ಅಂದ್ರೆ, ಫಸ್ಟ್ ನೀವು ಕರ್ನಾಟಕದಲ್ಲಿರ. ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಕರ್ನಾಟಕದ ಜನಸಂಖ್ಯೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ಮನೇಲಿ ಇರೋರು ಸೇರ್ಸ್ಕೊಂಡಿರ್ತಾರೆ ತಾನೆ ಅಲ್ವಾ? ಸೊ ನಿಮ್ಮನೆಯವರು ಸೇರ್ಸ್ಕೊಂಡಿರ್ತಾರೆ. ಸೊ ಇದು ಕೆ ಶೆಲ್ ಕರ್ನಾಟಕ ಆದ್ರೆ ಅದ್ರೊಳಗಡೆ ಇಷ್ಟ ಎಲೆಕ್ಟ್ರಾನ್ ಇದೆ. ಅದರಿಂದ ಡಿಸ್ಟಿಕ್ ಬಂದ್ರೆ ಅಲ್ಲಿ ಕಮ್ಮಿ ಆಯ್ತು, ಅಲ್ಲಿ ಇರೋದನ್ನ ತಗೊಂತಾರೆ. ಪುನಃ ಅಲ್ಲಿ ನೋಡೋದಾದ್ರೆ ನೀವು ಒಳಗಡೆ ನಿಮ್ ಮನೆಯವ್ರನ್ನ ಸೇರ್ಸ್ಕೊಂಡಿರೋದ್ರಿಂದ ಕೆ ಶೆಲ್ ಅಲ್ಲಿ 32 ಬರ್ತಾ ಇರೋದು. ನಿಮ್ ಮನೆಯವ್ರನ್ನ ಬಿಟ್ಬಿಟ್ರೆ ಕೆ ಶೆಲ್ ಅಲ್ಲಿ 32 ಬರುತ್ತಾ? ಬರಲ್ಲ. ಸೊ ಎಲ್ಲ ಮೇನ್ ಆಗಿ ನಮ್ಗಿರೋದೇ ಅಲ್ಲಿ ಯಾವ್ದು ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಅದನ್ನ ನಾವು ಟೋಟಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಏನಾದ್ರು ಯೋಚಿಸಿದ ಇದ್ರಲ್ಲಿ? No, sir. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ವಿಲ್ ಮೂವ್ ಆನ್ ಟು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಓಕೆ, Okay, so it was denoted by or proposed by Zeeman and denoted by M. So it gives number of permitted orientation. ಇಲ್ಲಿ important ನೋಡಿ. So ನಮಗೆ magnetic quantum number ಏನು ಹೇಳ್ತಾ ಇದೆ? So magnetic quantum number is giving the orientation. Okay, ಅದ್ರ ಜೊತೆಗೆ ಇದು ಯಾವ್ದ್ರ ಇನ್ಫಾರ್ಮೇಶನ್ ಕೊಡುತ್ತೆ? ಆರ್ಬಿಟಾಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. Okay, it is giving the orientation of subshell. Orientation ಅಂದ್ರೆ ಏನು? ಓರಿಯಂಟೇಶನ್ ಅಂದ್ರೆ ವಿವರಣೆನೇ ತೋರಿಸೋದು. ಸೊ ಪಾಯಿಂಟ್ ಆಫ್ ವ್ಯೂ ಅಂತ ಕರಿತೀವಿ ಅದನ್ನ. ನೀವು ಹೇಗ್ ನೋಡ್ತಾ ಇದ್ದೀರಾ ಅದನ್ನ. ಓಕೆ, ಸೊ ಅದು ಓರಿಯಂಟೇಶನ್. ಇಲ್ಲಿ ದ ವ್ಯಾಲ್ಯೂ ಆಫ್ ಎಂ ವೇರೀಸ್ ಫ್ರಮ್ -L to +L. ನೋಡ್ಕೊಳ್ಳಿ, ಇಲ್ಲಿ ವ್ಯಾಲ್ಯೂ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಎಲ್ ಮೇಲೆ ಡಿಪೆಂಡ್ ಆಗ್ತಿದೆ.
ಎಲ್ ಮೇಲೆ. ಇದ್ರ ಬೆಲೆ ಏನಾಗಿರ್ತದೆ ಮೈನಸ್ ಎಲ್ ಇಂದ ಪ್ಲಸ್ ಪ್ಲಸ್ ಎಲ್ ತನಕ ಇರುತ್ತೆ. ಓಕೆ, ಇಟ್ ಟೆಲ್ಸ್ ಅಬೌಟ್ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇದನ್ನ ನಾವು ಹೇಳಿದ್ವಿ. ಸೊ ಯಾವಾಗ ಬೋರ್ಸ್ ಕ್ವಾಂಟಮ್ ಥಿಯರಿಯಲ್ಲಿ ಅವನು ಡಿಮೆರಿಟ್ಸ್ ಇತ್ತು, ಅದ್ರಲ್ಲಿ ಅವನು ಝೀಮಾನ್ ಎಫೆಕ್ಟ್ ನ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳಿದ್ವಿ ನಾವು, ಹೌದಾ? ರಿಮೆಂಬರ್? ಸೊ ಅದನ್ನ ನೋಡಿ, ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ ಒಂದು ಝೀಮಾನ್ ಎಫೆಕ್ಟ್ ಏನಿತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಯೂಸ್ ಇನ್ ಹೆಲ್ತ್ ಇಂದ, ಸೊ ಅದನ್ನ ಅವನು ಹೆಲ್ಪ್ ಮಾಡ್ತೀವಿ. ಟೆಲ್ಸ್ ಅಬೌಟ್ ದ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಕ್ವಾಂಟಮ್ ನಂಬರ್ ಪ್ರೂವ್ಸ್ ಝೀಮಾನ್ ಎಫೆಕ್ಟ್. ನೆನ್ಪಿಟ್ಕೋಬೇಕು. So for a given value of n, total value of m is equal to n n square. Okay, ಅಂದ್ರೆ ವ್ಯಾಲ್ಯೂ ಆಫ್ n 1 ಕೊಟ್ರೆ m ಎಷ್ಟಿರ್ಬೇಕು? 1 ಸ್ಕ್ವೇರ್ ಇರ್ಬೇಕು. ಗೊತ್ತಾಗ್ತಿದ್ಯಾ? ಸೊ n 2 ಕೊಟ್ರೆ ವ್ಯಾಲ್ಯೂ ಆಫ್ m ಎಷ್ಟಾಗ್ಬೇಕು? ಓಕೆ, ಸೊ ಅದನ್ನ ನೋಡೋಣ ನಾವು. So for a given value of L ಗೆ total value of m ಏನಾಗಿರ್ತದೆ? Equal to 2 into 2l plus 1. ಅದೇ, so L ವ್ಯಾಲ್ಯೂ ಏನ್ ಕೊಟ್ಕೋತೀರಾ ನೀವು? L is equal to 0, 1, 2, 3 ಅಂತ ಇದೆಯಲ್ವಾ? ಇದೇನ್ ಕೊಟ್ಕೋತೀರಾ ನೀವು? ಅದರಿಂದ m ಗೆ ನೀವು ಇಲ್ಲಿ L ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಓಕೆ, ಸೊ ಇದು ನಮಗೆ ಫಾರ್ಮುಲಾಸ್ ರಿಕ್ವೈರ್ಡ್ ಆಗುತ್ತೆ, ಅವಾಗ ಸಾಲ್ವ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾಸ್ ಯೂಸ್ ಮಾಡೋಣ ಕ್ವೆಶ್ಚನ್ ಸಾಲ್ವ್ ಮಾಡೋದು. ನೆಕ್ಸ್ಟ್ ನೋಡಿ, ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಇದೆ. ಸೊ ಡಿಜೆನರೇಟ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಆರ್ಬಿಟಲ್ಸ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಇದನ್ನ ತುಂಬಾ ಸಲ ಕೇಳಿದ್ದಾರೆ. ಡಿಜೆನರೇಟ್ ಆರ್ಬಿಟಲ್ಸ್ ಅಂದ್ರೆ ಏನು? ಆರ್ಬಿಟಲ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಸೊ ಎನರ್ಜಿ ಸೇಮ್ ಇರುತ್ತಲ್ಲ, ಸೊ ಅಂತವನ್ನ ನಾವೆಂತ ಕರಿತೀವಿ ಇಲ್ಲಿ? ಡಿಜೆನರೇಟ್ ಆರ್ಬಿಟಲ್ಸ್. ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ನೋಡಿ px py pz ನೋಡಿ, ನಾನು ಹೇಳಿದ್ವಿ ಒಂದು ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಹಾಕ್ಬೋದು? 2 electron. ವೆರಿ ಗುಡ್. ಇನ್ ಒನ್ ಆರ್ಬಿಟಲ್ ಯು ಕ್ಯಾನ್ ಪ್ಲೇಸ್ 2 ಎಲೆಕ್ಟ್ರಾನ್. ಸೊ ಎಷ್ಟು ಆರ್ಬಿಟಲ್ ಇದೆ? ಎಷ್ಟತ್ರ? 2 electron. ಒಂದೇ ಆರ್ಬಿಟಲ್ ಇರೋದು. ಸೊ ಇದ್ರಲ್ಲಿ 2 ಎಲೆಕ್ಟ್ರಾನ್ ನೋಡಿದ್ವಿ ಅಲ್ವಾ? ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ನೋಡಿ. ಸೊ ಹಾಗಾದ್ರೆ ಪಿ ಎಲ್ ಎಷ್ಟಿದೆ? 3 ಆರ್ಬಿಟಲ್ ಇದೆ, px py ಮತ್ತೆ pz. ಸೊ ಎಷ್ಟು 6 ಎಲೆಕ್ಟ್ರಾನ್ ಹಾಕ್ಬೋದು. 6 ಎಲೆಕ್ಟ್ರಾನ್ಸ್ ಫಿಲ್ ಮಾಡಬಹುದು ಅದರಲ್ಲಿ. ಸೊ ಅಂದ್ರೆ ಇವೆಲ್ಲದ್ರದ್ದು ಎನರ್ಜಿ ಏನಾಗಿರ್ತದೆ? Equal. ಓಕೆ, ಸೇಮ್ ಎನರ್ಜಿ. ಅದನ್ನೇ ನಾವೆಂತ ಕರಿತೀವಿ? ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ನಂಬರ್ ಆಫ್ ಡಿಜೆನರೇಟ್ ಆರ್ಬಿಟಲ್ಸ್ ಆಫ್ ಎಸ್ ಸಬ್ಶೆಲ್ ಎಷ್ಟು? 0. ಯಾವ್ದು ಇನ್ನೊಂದು ಆರ್ಬಿಟಲ್ ಇಲ್ವಲ್ಲ. ಈಗ px py pz 3 ಇದಾವೆ. ಸೊ ಅದ್ರದ್ದು ಎನರ್ಜಿಗಳು ಸೇಮ್ ಅಂತ ಹೇಳ್ಬೋದು. ಇದ್ರಲ್ಲಿ ಇರೋದೇ ಒಂದೇ ಆರ್ಬಿಟಲ್. ಸೊ ಇದ್ರಲ್ಲಿ ಡಿಜೆನರೇಟ್ ಆರ್ಬಿಟಲ್ ಇಲ್ಲ ಮ್ಯಾಗ್ನೆಟಿಕ್ ಕ್ವಾಂಟಮ್. ಹೌದಲ್ವಾ? ಸೊ ನೆಕ್ಸ್ಟ್ ನೋಡೋಣ ಅದರಲ್ಲಿ. ಸರ್, ಮೂರನೇ ಪಾಯಿಂಟ್ ಇನ್ನೊಂದ್ಸಲ ಹೇಳಿ. ಮೂರನೇ ಪಾಯಿಂಟ್ ವ್ಯಾಲ್ಯೂ ಆಫ್ ಎಮ್. ಎಸ್ ಸರ್. ಓಕೆ, ಅದನ್ನ ಹೇಳ್ತೀನಿ. Okay, so here now you consider ಮಾಡ್ಕೊಳ್ಳೋಣ. So if L is equal to L value 0, 1, 2, 3 ಅಂತ ತಗೊಂಡ್ರೆ, okay, so 0 ಇದ್ದಾಗ ಯಾವ ಸಬ್ಶೆಲ್? S ಸಬ್ಶೆಲ್, P ಸಬ್ಶೆಲ್, D ಸಬ್ಶೆಲ್. ಓಕೆ, ಸೊ ನಮ್ಗೆ ಗೊತ್ತಿದೆ, ಇವಾಗ ನೋಡ್ಬೋದು. L is equal to 0 ಆದಾಗ M ಏನಾಗಿರ್ತದೆ? M ಏನಾಗಿರ್ತದೆ? 0 ಆಗಿರ್ತದೆ. ಓಕೆ, M ಏನಾಗಿರ್ತದೆ? 0 ಆಗಿರ್ತದೆ. ಅದೇ ರೀತಿ L is equal to 1 ಬಂದಾಗ M ಏನಾಗಿರ್ತದೆ?
-1 0 +1. ಸರ್ ಎಲ್ಲಿಂದ ಎಮ್ ಕನ್ವರ್ಟ್ ಮಾಡಕ್ಕೆ 2 × 2l + 1 ಫಾರ್ಮುಲಾ ಬೇಕಲ್ವಾ? ಅದು ಮುಂದೆ ಹೇಳ್ತೀನಿ ಯಾವಾಗ ಅಂತ. ಅದು ನಮ್ಗೆ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಗಿವನ್ ಕೊಟ್ಟಿರೋ ಸಬ್ಶೆಲ್ ಅಲ್ಲಿ ಎಷ್ಟು ಆರ್ಬಿಟಲ್ ಇದೆ ಅಂತ ಕಂಡುಹಿಡಿಯಕ್ಕೆ ಅದು ಫಾರ್ಮುಲಾ. ಓಕೆ, ಅದನ್ನ ಹೇಳ್ತೀನಿ, ಅದನ್ನ ಹೇಳಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಈಗ ನೆಕ್ಸ್ಟ್ 2 ಬಂದ್ರೆ ಏನ್ ಬರೀಬೇಕಪ್ಪ? -2 ಓಕೆನಾ? ಗುಡ್. ಅದೇ ರೀತಿ -3 -1 0 +1 +2 ಸೊ ಈಗ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಆರ್ಬಿಟಲ್ಸ್ ಎಷ್ಟಿದೆ ನೋಡಿ, ಇದ್ರಲ್ಲಿ ಎಷ್ಟು ಆರ್ಬಿಟಲ್ ಇದೆ? 1 0 ಅಂದ್ರೆ ಅಲ್ಲಿ ಏನಿಲ್ಲ ಅಂದ್ರೆ 1 ಆರ್ಬಿಟಲ್ ಇದೆ. ಓಕೆ, ಇದ್ರಲ್ಲಿ ಎಷ್ಟಿದೆ? 3 ಆರ್ಬಿಟಲ್. ಇದ್ರಲ್ಲಿ ಎಷ್ಟಾಯ್ತು? 5 ಇದ್ರಲ್ಲಿ ಎಷ್ಟಾಯ್ತು? 7 ಅಲ್ವಾ? ಓಕೆ, ಸೊ 7 ಆರ್ಬಿಟಲ್ಸ್ ಇದೆ. ಇವಾಗ ನೋಡಿ ನಮ್ಗೆ 2l + 1 ಫಾರ್ಮುಲಾ ಯೂಸ್ ಮಾಡಿದ್ರೆ ಸರ್ ಇಂಟು 2 ಬೇಡ, ಇದು ಬೇರೆ ಫಾರ್ಮುಲಾ ನಾನು ಹೇಳ್ತಿರೋದು. ಸೊ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಎ ಗಿವನ್ ಸಬ್ಶೆಲ್, ಒಂದು ಸಬ್ಶೆಲ್ ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಇದಾವೆ. ಓಕೆ, ಅದಕ್ಕೆ ಫಾರ್ಮುಲಾ ಏನು ಯೂಸ್ ಮಾಡ್ತೀರಾ? 2l + 1. ಸೊ l 0 ಆದ್ರೆ ನಿಮ್ಗೆ ಆರ್ಬಿಟಲ್ ಎಷ್ಟು? ಒಂದೇ ತಾನೆ? 1. ಅದೇ ರೀತಿ l 1 ಆದ್ರೆ ಆರ್ಬಿಟಲ್ ಎಷ್ಟು ಬರುತ್ತೆ ನಿಮ್ಗೆ? 3. ಅದೇ ರೀತಿ 5 7 ಬರುತ್ತೆ. 7 ಓಕೆನಾ? ಇವಾಗ ನೋಡಿ, ಫಸ್ಟ್ n = 1 ತಗೊಂಡ್ರೆ l ಏನಾಯ್ತು? 0 ಆಯ್ತು. m ಏನಾಯ್ತು? 0. m ಕೂಡ 0 ತಾನೆ? ನೋಡಿ, l 0 ಆದ್ರೆ m 0 ಅಲ್ವಾ? ಓಕೆ, ಇವಾಗ ಇದರಲ್ಲಿ ನೀವು 1 ಆದ್ರೆ m = 1² ಆಗ್ಬೇಕು ತಾನೆ? ಯಾವ್ದಪ್ಪ? n = 1 ಆದ್ರೆ m = 1² ಆಗ್ಬೇಕು ತಾನೆ? ಅದು ಕಂಡೀಷನ್ ಬೇರೆ ಇದೆ. ಅದು ಕಂಡೀಷನ್ ಯಾವಾಗ ಹೇಳ್ತೀನಿ ಇಲ್ಲಿ. ನಂಬರ್ ಆಫ್ ಆರ್ಬಿಟಲ್ಸ್ for a given value of n, total value of m is equal to n² ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ನಮ್ಗೆ ಬೇರೆ ಕಂಡೀಷನ್ ಅಲ್ಲಿ, ಇವೆರಡು ಫಾರ್ಮುಲಾ ನಾನು ಬೇರೆ ಕಂಡೀಷನ್ ಅಲ್ಲಿ ಹೇಳ್ತೀನಿ ಯಾವಾಗ ಅಂತ. ಓಕೆ, ಸೊ ಈ ಎರಡು ಫಾರ್ಮುಲಾ ಇವಾಗ ನಮ್ಗೆ ಸದ್ಯಕ್ಕೆ ಬೇಡ. ಸೊ ಇವೆರಡು ಫಾರ್ಮುಲಾ ನಾನು ಹೇಳ್ತೀನಿ ಯಾವಾಗ ಯೂಸ್ ಮಾಡ್ಬೇಕು ಅಂತ, ಯಾಕಂದ್ರೆ ಇದು ಬೇಸಿಕ್ ಪ್ರಾಬ್ಲಮ್ ಬಂದಾಗನೇ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಈಸಿ. ಸೊ ಅಲ್ಲೇ ಹೇಳ್ತೀನಿ. ಬಟ್ ಇಲ್ಲಿವಾಗ ನಮಗ್ ಬೇಕಾಗಿರೋದಿಲ್ಲಿ, ಸೊ ಯಾವಾಗ n = 1 ಇರುತ್ತೆ, ಸೊ ಅವಾಗ l = 0, m = 0. ಓಕೆ, ವಿಚ್ ಮೀನ್ಸ್ 1s ಆರ್ಬಿಟಲ್ ಅಂತ. ಹೌದಾ? ಇದ್ರಲ್ಲಿ ಆರ್ಬಿಟಲ್ ಎಷ್ಟಿದೆ? 1 ಆರ್ಬಿಟಲ್ ಇದೆ. ಆತರ. ಅದೇ ರೀತಿ n = 2 ಆದ್ರೆ ಏನಾಯ್ತು? l = 0, 1, m ಎಷ್ಟಾಗಬೇಕು? 3 ಆರ್ಬಿಟಲ್ಸ್. ಸೊ 2s ತಗೊಂಡ್ರೆ ನೀವು 2s ಮತ್ತೆ 2p ಅಲ್ವಾ? ಸೊ ಇದಕ್ಕೆ 1, ಇದ್ರಲ್ಲಿ ಎಷ್ಟು? 3. ಸೊ ಈ 3 ಏನಿದೆ ಅದೇ px, py, pz. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಇದು 3 ಡೈಮೆನ್ಷನಲ್ ಅಂತ. ಸೊ ಒಂದು x ಆಕ್ಸಿಸ್, ಒಂದು y ಆಕ್ಸಿಸ್, ಒಂದು z ಆಕ್ಸಿಸ್ ಅಲ್ಲಿ ಇದೆ. ಗೊತ್ತಾಗಿದ್ಯಾ? ಓಕೆ ಸರ್, ಅಲ್ಲಿ n = 1, l = 0, m = 0 ಅಂತ ಇದೆಯಲ್ಲ ಸರ್, ಅದನ್ನ ಇನ್ನೊಂದ್ಸಲ ಹೇಳಿಕೊಡಿ ಸರ್. ಯಾವ್ದಪ್ಪ? ಇದಾ? ಎಸ್, ಅದು ಗೊತ್ತಾಗಿಲ್ಲ ಸರ್. ಓಕೆ, ಸೊ ನೋಡೋಣ ಇಲ್ಲಿ. ಸೊ ಇಲ್ಲಿ ಏನ್ ಅರ್ಥ ಮಾಡ್ತಿದ್ದೇವೆ ಇದು ಅಂದ್ರೆ, ಈಗ n = 1 ಅಂದ್ರೆ ಯಾವ್ದಪ್ಪ? ಇದು ಫಸ್ಟ್ ಶೆಲ್ ಅಂದ್ರೆ 1 ಅಂತ ಬರೀಬಹುದು ನಾನು. 1s ಅಂತ ಬರೀತೀನಿ. s ಅಂದ್ರೆ ಏನ್ ಇಂಡಿಕೇಟ್ ಮಾಡ್ತಿದ್ದೀನಿ? 0. ಸೊ 0 ಇದ್ರೆ ಯಾವ ಆರ್ಬಿಟಲ್ ಅಲ್ಲಿ ಇರುತ್ತೆ? ಯಾವ ಸಬ್ಶೆಲ್ ಅಲ್ಲಿ ಇರುತ್ತೆ? ಸೊ ಅದು 1s. ಓಕೆ, ಸೊ ಇದ್ರಲ್ಲಿ ಈ 1s ಅಲ್ಲಿ ಆರ್ಬಿಟಲ್ಸ್ ಎಷ್ಟಿದಾವೆ? ಈಗ ನಾನು ಹೇಳಿದೆ, ಫಸ್ಟ್ ಶೆಲ್, ಆಮೇಲೆ ಸಬ್ ಶೆಲ್, ಆಮೇಲೆ ಆರ್ಬಿಟಲ್ಸ್, ಆಮೇಲೆ ಎಲೆಕ್ಟ್ರಾನ್ಸ್. ಈಗ ನಮ್ಗೆ ಶೆಲ್ ಗೊತ್ತಾಯ್ತು 1, ದಟ್ ಇಸ್ k ಶೆಲ್ ಅಂತ. ನೆಕ್ಸ್ಟ್ ಸಬ್ ಶೆಲ್ ಗೊತ್ತಾಯ್ತು, ಅದು 0, s ಸಬ್ ಶೆಲ್ ಅಂತ. ನೆಕ್ಸ್ಟ್ ಆರ್ಬಿಟಲ್ ಬೇಕು. ಸೊ s ಸಬ್ ಶೆಲ್ ಒಳಗಡೆ ಎಷ್ಟು ಆರ್ಬಿಟಲ್ ಇದೆ?
zeros. ಒಂದ್ ಆರ್ಬಿಟಲ್ ಅದೇ ತಾನೇ ಹೇಳಿರೋದಿಲ್ಲ ನೋಡಿ, ನಂಬರ್ ಆಫ್ ಆರ್ಬಿಟಲ್ಸ್ 1 ಇದೆ ಅಲ್ವಾ. ಸೊ ಎಸ್ ಅಲ್ಲಿ ಎಷ್ಟು ಆರ್ಬಿಟಲ್ ಇದೆ? ಒಂದ್ ಆರ್ಬಿಟಲ್ ಇದೆ. ಒಂದ್ ಆರ್ಬಿಟಲ್ ನಮ್ಗೆ ಗೊತ್ತಿದೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? 2 ಎಲೆಕ್ಟ್ರಾನ್ electrons. ಇರುತ್ತೆ. ಓಕೆ, ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಈ ಸೀರೀಸ್ ನಿಮ್ಗೆ ಎಷ್ಟು ಎಲೆಕ್ಟ್ರಾನ್ ಸಿಗುತ್ತೆ ಅಂದ್ರೆ 2 ಎಲೆಕ್ಟ್ರಾನ್ ಸಿಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಸಿಗುತ್ತೆ? 2 ಎರಡು electrons. ಅಲ್ವಾ? ಗೊತ್ತಾಗಿದೆ ಅಲ್ವಾ? Yes, ಸೊ ಅದನ್ನೇ ಇಲ್ಲಿ ಇಂಡಿಕೇಟ್ ಮಾಡ್ತಿರೋದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಯೂಸ್ ಮಾಡ್ಕೊಂಡು. okay, sir. ಗೊತ್ತಾಗಿದ್ಯಾ? Yes, sir. ಹೇಳಿಯಪ್ಪ. ಏನ್ ಡೌಟ್ ಇದೆ? ನಂಬರ್ ಆಫ್ ಆರ್ಬಿಟಲ್ಸ್ ಯಾವಾಗ್ಲೂ ಆಡ್ ನಂಬರ್ ಅಲ್ಲಿ ಇರುತ್ತೆ. ಹೌದು, ಆಡ್ ನಂಬರ್ ಇರುತ್ತೆ, ಯಾಕಂದ್ರೆ +1 ಇದೆಯಲ್ಲ. ನಿಮ್ಗೆ ಈವನ್ ಬಂದ್ರು +1 ಅಂದಾಗ ಆಡ್ ಆಗುತ್ತೆ. ಇಲ್ಲಿ ಇದ್ರ ಜೊತೆಗೆ ಏನ್ ಈವನ್ ನಂಬರ್ ಇರೋದ್ರಿಂದ ಇಲ್ಲಿ ನಿಮ್ಗೆ ಈವನ್ನೇ ಬರುತ್ತೆ, ಇಲ್ಲಿಂದ ಆಡ್ ಬರುತ್ತೆ. ಅಥವಾ ಏನು ಅದು ತಲೆನೇ ಕೆಡ್ಸ್ಕೋಬೇಕಾಗಿಲ್ಲ, ನಿಮ್ಗೆ ಇದು ಆಡೇ ಬರಬೇಕು ಅಂತ ಏನು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಬಟ್ ಇದು ನಮ್ಗೆ ಇದು ಇಷ್ಟು ಫಿಕ್ಸ್ಡ್, ಇದು ಇಟ್ ವಿಲ್ ನಾಟ್ ಚೇಂಜ್. 1357 for SPDFO it is fixed, it will not change. ಗೊತ್ತಾಗಿದ್ಯಾ? ಸರ್ 4th ಯಾವ್ದಪ್ಪ? ಹೇಳಿ ಸರ್ 4th ಪಾಯಿಂಟ್ ಇನ್ನೊಂದ್ಸಲ ಹೇಳಿ. 4th point. Okay, it tells about the spectral lines, splitting of spectral lines in the magnetic field. ಅಂದ್ರೆ ಇಲ್ಲಿ ನಾವು when we are studying about Bohr's atomic orbital, so Bohr's atomic orbital ಅಲ್ಲಿ ಏನ್ ಹೇಳಿದ್ವಿ ನಾವು? It was not able to explain the splitting of spectral lines in the magnetic field. ಅಂದ್ರೆ ಇಲ್ಲೊಂದು magnetic field ಅನ್ನು ಅಪ್ಲೈ ಮಾಡಿದ್ರೆ ಈಗ ನೋಡಿ, ಇದು ನಾರ್ತ್, ಇದು ಸೌತ್ ಪೋಲ್. ಇದರಲ್ಲಿ ಏನು ನಮ್ಗೆ ಸ್ಪೆಕ್ಟ್ರಲ್ ಲೈನ್ಸ್ ಕಾಣಿಸ್ತಾ ಇತ್ತು, ಹಿಂಗೆ ಲೈನ್ಸ್ ಗಳು ಅಬ್ಸರ್ವ್ ಮಾಡಿದ್ರೆ ಅಲ್ವಾ ನಾವು ಎಮಿಷನ್ ಸ್ಪೆಕ್ಟ್ರಾ ಅಬ್ಸರ್ವ್ ಈ ತರ ಬರ್ತಾ ಇತ್ತು. ಈ ಲೈನ್ಸ್ ಯಾಕೆ ಬರ್ತಿದೆ ಅನ್ನೋದನ್ನ ಬೋರ್ ಎಕ್ಸ್ಪ್ಲೈನ್ ಮಾಡಕ್ ಆಗಿರಲ್ಲ. ಬೋರ್ ವಾಸ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್ ದಿಸ್. ಓಕೆ, ಸೊ ಆ ಕಂಡೀಷನ್ ಅಲ್ಲಿ ಅದನ್ನ ಯಾರು ಪ್ರೂವ್ ಮಾಡ್ತಾರೆ ನಮ್ಗೆ ಇಲ್ಲಿ? ಪ್ರೂವ್ ಮಾಡ್ತಾರೆ. ಓಕೆ, ಸೊ why? Because of this magnetic field the spectral lines are arising. So ಏನಕ್ಕೆ? Because of this magnetic field why we are observing spectral lines ಅನ್ನೋದನ್ನ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ? Zeeman effect ಮಾಡ್ತಾರೆ. So Zeeman explain ಮಾಡ್ತಾರೆ. That is known as Zeeman effect here. Okay, so ಅದು ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ based on this magnetic quantum number. ಕ್ಲಿಯರ್ ಆಗಿದೆಯಾ? ಅರ್ಥ ಆಗಿದೆ ಇದಿಷ್ಟು? Yes, sir. Yes, sir. ಓಕೆ, ಇಲ್ಲಿ ತನಕ ಆಗಿರೋದ್ರಲ್ಲಿ ಏನೋ ಡೌಟ್ಸ್ ಇದೆಯಾ? No, sir. Yes, sir. So then we'll move on to the spin quantum number. That's the last quantum number ನಮಗೆ ಇರೋದು, that is spin quantum number. So spin quantum number. So ಇಲ್ಲಿ spin quantum number ಅಂತ ತಕ್ಷಣ ಇದು ಆ name itself says what it is saying about what? Spinning. Spinning of what? ಯಾವ ಸ್ಪಿನ್ ಆಗೋದ್ರ ಬಗ್ಗೆ? ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಸ್ಪಿನ್ ಆಗೋದ್ರ ಬಗ್ಗೆ. ಹೌದಾ? Yes, sir. Actually ಇಲ್ಲಿ we are not talking about spin of the electron. ಸೊ ಇಲ್ಲಿ ಏನ್ ಗೊತ್ತಾಗುತ್ತೆ ನಮ್ಗೆ? ಎಲೆಕ್ಟ್ರಾನ್ ಸ್ಪಿನ್ ಏನು, ಸ್ಪಿನ್ ಕ್ವಾಂಟಮ್ ನಂಬರ್ ಆಕ್ಚುಲ್ ಆಗಿ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಜಸ್ಟ್ ಈಸ್ ಗೋಯಿಂಗ್ ಟು ಶೋ ಅಸ್ ದ ಸ್ಪಿನ್ ಮೇ ಬಿ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಅಂತ. ಅಂದ್ರೆ ಇದನ್ನ ನಾವು ಹೇಗೆ ಇಂಡಿಕೇಟ್ ಮಾಡ್ಕೋತೀವಿ ಅಂದ್ರೆ, ಸೊ ನಾನು ಈಗ ಹೇಳಿದೆ ನಿಮ್ಗೆ ಆರ್ಬಿಟಾಲ್ ಅಂತ ಹೇಳಿದೆ ಇಲ್ಲಿ, ಹೌದಲ್ವಾ? ಸೊ ಈಗ ಅಲ್ಲಿ ಒಂದು ಆರ್ಬಿಟಲ್ ಇದೆ ಅಂತ. ಸೊ ಇದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ ಅಂತ ಹೇಳಿದ್ವಿ ನಾವು? 2 electrons ಅಲ್ವಾ? ಸೊ ಇದು ನೀವು ಅಬ್ಸರ್ವ್ ಮಾಡಿರ್ತೀರಾ, ಇದನ್ನ ನಾವು ಬರೀಬೇಕಾದ್ರೆ ಹೀಗ್ ಬರ್ದಿರ್ತಾರೆ, ಹೌದಾ? ರೆಪ್ರೆಸೆಂಟೇಶನ್ ನೋಡಿರ್ತೀರ, ಒಂದು ಈ ತರ ಇರುತ್ತೆ, ಈ ಎರಡರಲ್ಲಿ ಯಾವ್ದು ನೋಡಿದ್ದೀವಿ ಅಲ್ವಾ? ಸೊ ಇದು ಒಂದು ಕ್ಲಾಕ್ ವೈಸ್, ಇನ್ನೊಂದು ಆಂಟಿ ಕ್ಲಾಕ್ ವೈಸ್. ಅಂದ್ರೆ ಒಂದು ಪ್ಲಸ್ ಆಫ್ ಇರುತ್ತೆ, ಇನ್ನೊಂದು ಮೈನಸ್ ಆಫ್. ಓಕೆ, ಸೊ ಅಂದ್ರೆ ಪ್ಲಸ್ ಆಫ್ ಮೈನಸ್ ಆಫ್ ಆಡ್ ಮಾಡಿದಾಗ ಏನಾಗುತ್ತೆ? 0. ಎಸ್, 0. ಓಕೆ, ಇದು ನೆನಪಿರ್ಬೇಕು ನಮ್ಗೆ. ಯಾಕೆ 0?
ಎಲ್ಲಿ 0 ಅನ್ನೋದನ್ನ ನಾವು ಯೂಟಿಲೈಸ್ ಮಾಡ್ಕೋತೀವಿ ಅನ್ನೋದು ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಓಕೆ, ಸೊ ಪ್ಲಸ್ ಹಾಫ್ ಮತ್ತೆ ಮೈನಸ್ ಹಾಫ್ ಇರುತ್ತೆ, ಇದ್ರದ್ದು ಸ್ಪಿನ್ ಆ ತರ ಇರುತ್ತೆ. ಗೊತ್ತಾಗಿದ್ಯಾ? ಸೊ ಅದನ್ನ ನಾವು ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ? ಎಸ್ ಅಂತ ಇಂಡಿಕೇಟ್ ಮಾಡ್ತೀವಿ, ಅಥವಾ ಸಮ್ ಕೇಸಸ್ ಅಲ್ಲಿ MS ಅಂತ ಇಂಡಿಕೇಟ್ ಮಾಡಿರ್ತಾರೆ. ಕ್ಲಿಯರ್ ಆಗಿದೆ ಸರ್ ಅಲ್ಲಿ ಅದಕ್ಕೆ ಹಾಫ್ನೇ ಕೊಟ್ಟಿದ್ದಾರಲ್ಲ, ಅದಕ್ಕೆ ಏನಾದ್ರು ಇದೆಯಾ ಮೀನಿಂಗ್? ಯಾವ್ದಪ್ಪ? ಒಂದ್ ಕೊಡ್ಬೋದಾಯ್ತಲ್ಲ. ಇದು ಯಾಕೆ ಪ್ಲಸ್ ಹಾಫ್ ಯಾಕೆ ಮೈನಸ್ ಹಾಫ್ ಅನ್ನೋದಕ್ಕೂ ಒಂದು ಥಿಯರಿ ಇದೆ. ಓಕೆ, ಆಕ್ಚುಲಿ ಇದನ್ನ ಅವರು ಫಿಸಿಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಿಸಿಕ್ಸ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಇಯರ್ ಅಲ್ಲಿ ನಿಮ್ಗೆ ಪುನಃ ಈ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆನೇ ಇದೆ. ಸೊ ಅಲ್ಲಿ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಪ್ಲಸ್ ಹಾಫ್ ಯಾಕೆ ಬಂತು, ಮೈನಸ್ ಹಾಫ್ ಯಾಕೆ ಬಂತು, ನ್ಯೂಕ್ಲಿಯಸ್ ಅಲ್ಲಿ ಇರುವಂತದ್ದು ಪಾಸಿಟಿವ್ ಅಂತಾನೆ ಯಾಕೆ ಕರಿತೀವಿ, ಸೊ ಆಲ್ ದ್ಯಾಟ್ ಕ್ವಶನ್ಸ್ ಗೆ ಅಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಅರ್ಥ ಆಗಿದ್ಯಾ? ಇಲ್ಲ ನಮ್ಗೆ ಅಲ್ಲಿ ತನಕ ಆನ್ಸರ್ ಗೆ ತಡ್ಕೊಳಕ್ ಆಗಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಇವತ್ತು ಕೂತ್ಕೊಂಡು ನೀವು ರಿಸರ್ಚ್ ಮಾಡ್ಬೋದು. ವೈ ಎಲೆಕ್ಟ್ರಾನ್ ಅಲ್ಲಿ ಪ್ಲಸ್ ಹಾಫ್ ಯಾಕೆ ಕೊಟ್ಟಿದ್ರೆ ಮೈನಸ್ ಹಾಫ್ ಯಾಕೆ ಕೊಟ್ಟಿದ್ರೆ ಅಂತ ನೀವು ಕಂಡುಹಿಡಿಬೋದು. ಯು ವಿಲ್ ಗೆಟ್ ದ ಆನ್ಸರ್ ಡೆಫಿನೆಟ್. ಓಕೆ, ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾಳೆ ಬಂದ್ ಕೇಳಿ ನಾನೇ ಹೇಳ್ತೀನಿ. ಫೈಂಡ್ ಔಟ್ ಮಾಡ್ಬೋದಲ್ವಾ? ಓಕೆ ಸರ್. ಗುಡ್. ಓಕೆ, ಸೊ ಇದು ಸ್ಪಿನ್ ಕ್ವಾಂಟಮ್ ನಂಬರ್ ಯಾರು ಪ್ರಪೋಸ್ ಮಾಡಿದ್ ನಮ್ಗೆ? ಗೋಲ್ಡ್ ಸ್ಮಿತ್ ಮತ್ತೆ ಉಲೆನ್ ಬ್ಯಾಕ್ ಅಂತ. ಸೊ ಇದು ಸಿಂಬಲ್ ಎಸ್, ಅದೇನು ಯೂಶುವಲಿ ಕೇಳಲ್ಲ ನಿಮ್ಗೆ, ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎಸ್ ಏನಿರುತ್ತೆ? ಪ್ಲಸ್ ಹಾಫ್ ಅಥವಾ ಮೈನಸ್ ಹಾಫ್? ಮೈನಸ್ ಹಾಫ್. ಓಕೆ, ಸೊ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲೆಕ್ಟ್ರಾನ್ ರೊಟೇಟ್ಸ್ ಅಬೌಟ್ ಇಟ್ಸ್ ಆಕ್ಸಿಸ್. ಸೊ ಅದ್ರ ಆಕ್ಸಿಸ್ ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಸ್ಪಿನ್ ಮೇ ಬಿ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್. ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬಂದಾಗ ಸಮ್ ಟೈಮ್ಸ್ ಫಿಸಿಕ್ಸ್ ಅಲ್ಲಿ ಏನಂತಾರೆ ಎಲೆಕ್ಟ್ರಾನ್ ಇಸ್ ನಾಟ್ ಸ್ಪಿನ್ನಿಂಗ್, ಎಲೆಕ್ಟ್ರಾನ್ ಇಸ್ ನಾಟ್ ರೊಟೇಟಿಂಗ್ ಅಂತ. ಬಟ್ ಇನ್ ಟೈಮ್ಸ್ ಆಫ್ ಕೆಮಿಸ್ಟ್ರಿ ಅಂತೀವಿ ಎಲೆಕ್ಟ್ರಾನ್ ಇಸ್ ಸ್ಪಿನ್ನಿಂಗ್, ಎಲೆಕ್ಟ್ರಾನ್ ಇಸ್ ರೊಟೇಟಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ವಿಚ್ ಇಸ್ ನಾಟ್ ಅಕ್ಯುರೇಟ್ಲಿ ನೋನ್. ಯಾಕಂದ್ರೆ ಎಲೆಕ್ಟ್ರಾನ್ ನಾವು ನೋಡದೇ ಇರೋದ್ರಿಂದ ಅದು ಏನಾಗ್ತಿದೆ ಅನ್ನೋದು ಅಕ್ಯುರೇಟ್ಲಿ ಹೇಳಕ್ಕಾಗಲ್ಲ. ಬಟ್ ನಾವಿಲ್ಲಿ ಪ್ಲಸ್ ಹಾಫ್ ಮೈನಸ್ ಹಾಫ್ ಮೇಜರ್ ಆಗಿ ನಾನು ಹೇಳ್ದಂಗೆನೆ ಎಲೆಕ್ಟ್ರಾನ್ ಓರಿಯಂಟೇಶನ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಎಲೆಕ್ಟ್ರಾನ್ ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತೆ. ಸೊ ಒಂದು ಕ್ಲಾಕ್ ವೈಸ್ ಅಲ್ಲಿ ಇದ್ರೆ ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಕ್ ಇರುತ್ತೆ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಮೇಲೆ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ h/2π √s × s+1 ಸೇಮ್ ಆಸ್ ದಟ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಲ್ವಾ? ಟಿ ಇಲ್ಲ, ಅದು ಮಿಸ್ಟೇಕ್ ಆಗಿ ಪ್ರಿಂಟ್ ಆಗಿದೆ, ಅದು ಟಿ ಬರಲ್ಲ. ಓಕೆ, ಸೊ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ನೀವು MS ಓ ಟೈಪ್ ಆಗಿಲ್ಲ, ಈಕ್ವಲ್ ಟು ಬರ್ಬೇಕು. ಅದೇ ಈಕ್ವಲ್ ಟು ಬರಬೇಕು, ಅದಾದ್ಮೇಲೆ ಸೊ ಇದನ್ನ ತಗೋಬಹುದು. ಓಕೆ, ಸೊ ಅಲ್ಲಿಗೆ ನಿಮ್ಗೆ ಎಸ್ ವ್ಯಾಲ್ಯೂಸ್ ನಿಮ್ಗೆ ಇಲ್ಲಿ ಮೇಜರ್ ಆಗಿ ಬರೋದೇ ಪ್ಲಸ್ ಹಾಫ್ ಅಥವಾ ಮೈನಸ್ ಬರುತ್ತೆ ಅಷ್ಟೇ. ಈ ಎಸ್ ವ್ಯಾಲ್ಯೂ ಬೇರೆ ಏನು ಬರಲ್ಲ. ಓಕೆ, ಸೊ ಅದನ್ನ ನೀವು ಚೆಕ್ ಮಾಡ್ಕೋಬೇಕು. ಅರ್ಥ ಆಗಿದ್ಯಾ? ಎಸ್ ವ್ಯಾಲ್ಯೂಗೆ ನಾರ್ಮಲ್ ಆಗಿ 1 2 ನೇ ಹಾಕೋಗೋದಾ ಅಥವಾ ಬೇರೆ? ಇಲ್ಲ, ಎಸ್ ಗೆ ಯಾವತ್ತೂ ಐದರ್ ಪ್ಲಸ್ ಹಾಫ್ ಅಥವಾ ಮೈನಸ್ ಹಾಫ್ ಬರುತ್ತೆ ಅಷ್ಟೇಪ್ಪ. ಸರ್ ಬರೋದಲ್ಲ ನಾನು ಹೇಳಿದ್ದು ಅಪ್ಲೈ ಮಾಡೋದು. n = 1 ಬರ್ತಲ್ಲ ಆ ತರನ ಅಂತ. ಆತರನೇ ನೀನು ಇಲ್ಲಿ n = 1 ಹಾಕಿದ್ರೆ ಇಲ್ಲಿಂದ ನಮ್ಗೆ MS ವ್ಯಾಲ್ಯೂ ಪ್ಲಸ್ ಹಾಫ್ ಮೈನಸ್ ಹಾಫ್ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಇಲ್ಲಿ ಈ ಎಸ್ ಜಾಗಕ್ಕೆ 0 1 2 3 ಅಂತ ಯಾವ್ದು ಇಲ್ಲ, ಈ ತರ ಏನು ಇಲ್ಲ. ಗೊತ್ತಾಗ್ತಿದ್ಯಾ? ಎಸ್ ಗೆ ಪಾಸಿಬಲ್ ವ್ಯಾಲ್ಯೂಸ್ ಯಾವ್ದು ಅಂದ್ರೆ ಇದರ್ ಪ್ಲಸ್ ಮೈನಸ್ ಹಾಫ್, ಎರಡೇ ಪಾಸಿಬಲ್ ವ್ಯಾಲ್ಯೂಸ್. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಎಸ್ ವ್ಯಾಲ್ಯೂನ ಅವರೇ ಕೊಟ್ಟಿರ್ತಾರೆ, ಪ್ಲಸ್ ಹಾಫ್ ಮೈನಸ್ ಹಾಫ್. ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಹಾಕೊಂಡು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? Okay, sir. Yes, sir. Okay. So the quantum number is not the result of solution of Schrödinger equation as solved for each atom.
ಸೊ ಇಲ್ಲಿ ಕ್ವಾಂಟಮ್ ನಂಬರ್ ಏನಿದೆ, ಸೊ ಈ ಕ್ವಾಂಟಮ್ ನಂಬರ್ ಸ್ಕ್ರಾಡಿಂಜರ್ ಈಕ್ವೇಶನ್ ಇಂದ ಸಾಲ್ವ್ ಮಾಡಿದಾಗ ನಮ್ಗೆ ಆಕ್ಚುಲಿ ನಾ ಹೇಳಿದ್ವಿ, ಸ್ಕ್ರಾಡಿಂಜರ್ ಈಕ್ವೇಶನ್ ನ ಸಾಲ್ವ್ ಮಾಡಿದಾಗ ಫಾರ್ ಹೈಡ್ರೋಜನ್ ಆಟಮ್ ನಮ್ಗೆ ಏನ್ ಸಿಗುತ್ತೆ, ಎನರ್ಜಿ ಮತ್ತೆ ವೇವ್ ಫಂಕ್ಷನ್, ಹೌದಲ್ವಾ, ಇ ಮತ್ತೆ ಝೈ. ಸೊ ಎನರ್ಜಿ ಮತ್ತೆ ಝೈ ಸಿಗುತ್ತೆ. ಸೊ ಈ ಕ್ವಾಂಟಮ್ ನಂಬರ್ ಏನಿದೆ, ಇಟ್ ಇಸ್ ನಾಟ್ ದ ರಿಸಲ್ಟ್ ಆಫ್ ದ ಸ್ಕ್ರಾಡಿಂಜರ್ ಈಕ್ವೇಶನ್ ಸೊಲ್ಯೂಷನ್, ಇದೆಲ್ಲ ರಿಸಲ್ಟ್ ಅಂತ ಅವ್ರು ಹೇಳ್ತಾರೆ. ನಾವ್ ಹೇಳಿದ್ವಿ ಸ್ಕ್ರಾಡಿಂಜರ್ ಈಕ್ವೇಶನ್ ಇಂದ ನಮ್ಗೆ 3 ಕೋಆರ್ಡಿನೇಟ್ ಸಿಗ್ತಾ ಇದೆ. ಯಾವ್ಯಾವ ಕೋಆರ್ಡಿನೇಟ್ಸ್ ಅಂದ್ರೆ ಎನ್ ಎಲ್ ಎಂ ಅಂತ ಅಷ್ಟೇ. ಅರ್ಥ ಆಗ್ತಿದ್ಯಾ? ನೆನ್ಪಿದ್ಯಾ ಅದು ಹೇಳಿದ್ ನಾನು? ಎಸ್ ಸರ್. ಎನ್ ಎಲ್ ಎಂ ಅಂತ 3 ಸಿಗುತ್ತೆ ಅಷ್ಟೇ ಸ್ಕ್ರಾಡಿಂಜರ್ ಈಕ್ವೇಶನ್ ಇಂದ. ಬಟ್ ಅದ್ರದ್ದು ಸೊಲ್ಯೂಷನ್ ಇಸ್ ನಾಟ್ ಎ ಕ್ವಾಂಟಮ್ ನಂಬರ್. ದಟ್ ಸೊಲ್ಯೂಷನ್ ಇಸ್ ಓನ್ಲಿ ಗಿವಿಂಗ್ ಟು ಗಿವ್ ದ ಎನರ್ಜಿ ಅಂಡ್ ವೇವ್ ಫಂಕ್ಷನ್. ವೇವ್ ಫಂಕ್ಷನ್. ಆ ವೇವ್ ಫಂಕ್ಷನ್ ಅಲ್ಲಿ ನಮ್ಗೆ ಕ್ವಾಂಟಮ್ ನಂಬರ್ಗಳು ಸಿಗುತ್ತೆ. ಕ್ಲಿಯರ್ ಆಗಿದ್ಯಾ? ಸೊ ಅದನ್ನ ನಿಮ್ಗೆ ಈಗ ನೆಕ್ಸ್ಟ್ ಶೇಪ್ ಆಫ್ ದ ಆರ್ಬಿಟಲ್ಸ್ ಹೇಳ್ಬೇಕು. ಶೇಪ್ ಆಫ್ ದ ಆರ್ಬಿಟಲ್ಸ್ ಹೋದಾಗ ನಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಕ್ವಾಂಟಮ್ ನಂಬರ್ಸ್ ಹೇಳಪ್ಪ. ಒಂದ್ ಪಾಯಿಂಟ್ ಮಿಸ್ ಆಯ್ತು. ಯಾವ್ದಪ್ಪ? ಮ್ಯಾಕ್ಸಿಮಮ್ ಸ್ಪಿನ್ ಆಫ್ an atom minus of. So maximum spin of an atom is equal to half into number of unpaired electrons. Half into number of unpaired. Half into number of unpaired electrons. Unpaired ಅಂದ್ರೆ ಏನು? ಪೇರ್ ಆಗದೆ ಇರೋ ಎಲೆಕ್ಟ್ರಾನ್. ಬೇರೆ ಆಗದೆ ಇರೋ ಈಗ ಹಿಂಗೆ ಒಂದೇ ಇರುತ್ತಲ್ವಾ, ಇದನ್ನ ಅನ್ಪೇರ್ಡ್ ಅಂತ ಕರಿತೀವಿ. ಎರಡು ಇದ್ರೆ ಪೇರ್ಡ್. ಪೇರ್ ಆಗಿದೆ. ಮ್ಯಾಕ್ಸಿಮಮ್ ಸ್ಪಿನ್ ಆಫ್ ಅನ್ ಆಟಮ್, ಒಂದು ಆಟಮ್ ಮ್ಯಾಕ್ಸಿಮಮ್ ಸ್ಪಿನ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತಾರೆ, ಹಾಫ್ ನ ಮಲ್ಟಿಪ್ಲೈ ಮಾಡ್ತಾರೆ. ಯಾವ್ದಕ್ಕೆ? ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ ಅದಕ್ಕೆ. ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಇಲ್ಲಿ ಇಂಟು 1, ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಇಂಟು 2, ಈ ತರ. ಓಕೆ, ಸೊ ಅವಾಗ ಏನ್ ಗೊತ್ತಾಗುತ್ತೆ ಅವ್ರಿಗೆ, ಮ್ಯಾಕ್ಸಿಮಮ್ ಸ್ಪಿನ್ ಎಷ್ಟು ಆಟಮ್ದು ಅಂತ ಗೊತ್ತಾಗುತ್ತೆ. ಸರ್ ಸ್ಪಿನ್ ಅಂದ್ರೆ ಅದೇ ಇದು ಸ್ಪಿನ್ ಕ್ವಾಂಟಮ್ ನಂಬರ್. ಅಂದ್ರೆ ಅದು ಎಷ್ಟು ಸ್ಪಿನ್ ಮಾಡುತ್ತೆ, ಲೈಕ್ ಎಷ್ಟು ರೊಟೇಷನ್ಸ್ ಮಾಡುತ್ತೆ ಅನ್ನೋದು. ಎಲೆಕ್ಟ್ರಾನ್ ಎಷ್ಟು ರೊಟೇಷನ್ಸ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. half into number of unpaired electrons. ಹೌದು, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. Unpaired electrons ಅದ್ ಹೇಳದ್ನಲ್ಲಪ್ಪ. ಈಗ ನೀನು ಹಿಂಗ್ ಬರೆದ್ರೆ ಒಂದೇ ಎಲೆಕ್ಟ್ರಾನ್, ಸಿಂಗಲ್ ಎಲೆಕ್ಟ್ರಾನ್ ಇದ್ರೆ ಅದು ಅನ್ಪೇರ್ಡ್, ಡಬಲ್ ಎಲೆಕ್ಟ್ರಾನ್ ಇದ್ರೆ ಅದು ಪೇರ್ಡ್. ಸೊ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ನೋಡ್ಕೋಬೇಕು. ಈಗ ಹಿಂಗೆ ಬರೀತಿರ್ತೀವಿ ಅಂತ ನಾವು ಇದ್ರಲ್ಲಿ. ಸೊ ಹಿಂಗಿತ್ತು ಅನ್ಕೊಳ್ಳಿ ಪಿ ಅಲ್ಲಿ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು? 3 ಸರ್. 3. ಸೊ ಇಲ್ಲಿಗೆ 3 ನಾಲ್ಕು. ಇಲ್ಲಿ ಇದಿಲ್ಲ ಅಂದ್ರೆ ನಮ್ಗೆ ಓನ್ಲಿ 1 ಅಂತ. ಗೊತ್ತಾಗಿದ್ಯಾ? ಸುಮ್ನೆ ರೊಟೇಷನ್ ಆಗ್ತಿರುತ್ತೆ, ರಿವರ್ಸ್ ಬರಲ್ಲ ಅಲ್ವಾ? ಏನಪ್ಪ? ಎಲೆಕ್ಟ್ರಾನ್ ಸುತ್ಬೇಕಾದ್ರೆ ಮತ್ತೆ ರಿವರ್ಸ್ ಬರಲ್ಲ ಅಲ್ವಾ? ಆಕ್ಚುಯಲ್ ಆಗಿ ನಮ್ಗೆ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಅದು ಅಗೇನ್ ಅಸಂಪ್ಷನ್. ಈ ಹೀಗೆ ಇದ್ರೆ ನಾವು ಆ ಬೋರ್ಸ್ ಅಟಾಮಿಕ್ ಮಾಡೆಲ್ ಪ್ರಕಾರ ಹೋಗೋದಾದ್ರೆ ಎಲೆಕ್ಟ್ರಾನ್ ಏನಿದೆ ಇಲ್ಲಿ, ಸೊ ಇದು ರೊಟೇಷನ್ ಮತ್ತೆ ರೆವಲ್ಯೂಷನ್. ಸೊ ರೊಟೇಷನ್ ಅಂದ್ರೆ ಅದ್ರ ಸುತ್ತಾನೆ ತಿರುಗೋದು, ರೆವಲ್ಯೂಷನ್ ಅಂದ್ರೆ ನ್ಯೂಕ್ಲಿಯಸ್ ಸುತ್ತ ತಿರುಗೋದು. ಓಕೆ, ಸೊ ಅದು ನಮ್ಗೀಗ ಅರ್ಥ ಎಲ್ಲ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅರ್ಥಲ್ಲೆಲ್ಲ ಹಂಗೆ ತಾನೆ, ರೊಟೇಷನ್ ರೆವಲ್ಯೂಷನ್ ಹಾಕೊಂಡು ಅದು ಸುತ್ತಾ ಇರುತ್ತೆ ಅಲ್ವಾ? ಸೊ ಅದೇ ಕೇಸಸ್ ಅಲ್ಲಿ ಅದೇ ತರ ಆಗುತ್ತೆ ಅನ್ನೋದನ್ನ ನಮ್ಗೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಲ್ಲಿ ಹೇಳಿರೋದು. ಸೊ ಅದೇ ರೀತಿ ಆಗುತ್ತೆ ಅಂತ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಲ್ಲಿ ಹೇಳಿರೋದು. ಬಟ್ ಇಲ್ಲಿಗೆ ಬಂದ್ರೆ ಯಾವ್ದಕ್ಕೆ, ಕ್ವಾಂಟಮ್ ಮೆಕ್ಯಾನಿಕ್ ಮಾಡೆಲ್ಗೆ ಬಂದ್ರೆ, ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಏನ್ ಹೇಳ್ತಿದಾರೆ ಅವರು, ಆತರ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಆಕ್ಸಿಸ್ ಇಲ್ಲ, ಈ ತರ ಆಕ್ಸಿಸ್ ಇಲ್ಲ, ಎಲ್ಲೋ ಒಂದ್ ಕಡೆ ಎಲೆಕ್ಟ್ರಾನ್ ಬಿದ್ದಿದೆ, ಅದು ಅಲ್ಲೇ ರಿವಾಲ್ವ್ ಆಗ್ತಾ ಇರ್ಬೋದು, ರೊಟೇಷನ್ ಆಗ್ತಾ ಇರ್ಬೋದು ಅಂತ ಹೇಳ್ತಾ ಇರೋದು. ಸರ್ ಎಷ್ಟು ಸೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ, ಒಂದು ಆಂಟಿ ಕ್ಲಾಕ್ ವೈಸ್ ಮತ್ತೊಂದು ಹೌದು. ಸರ್ ಒಂದ್ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಸೇಮ್ ನಂಬರ್ ಆಫ್ ರಿವಲ್ಯೂಷನ್ ಮಾಡುತ್ತಾ? ಅದು ಅಲ್ಲಿ ಡಿಪೆಂಡ್ ಆಗುತ್ತೆ ನೋಡಿ ಇದ್ರ ಮೇಲೆ. ಸ್ಪಿನ್ ಆಫ್ ಎಷ್ಟು ಮಾಡುತ್ತೆ ಅನ್ನೋದು ನಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಈಗ ಕಂಪ್ಲೀಟ್ ಆಗಿ ಪೇರ್ಡ್ ಆಗಿತ್ತು ಅಂದ್ರೆ ಅದು ಇದು ಮ್ಯಾಕ್ಸಿಮಮ್ ಸ್ಪಿನ್ ಗೊತ್ತಾಗಲ್ಲ ನಮ್ಗೆ. ಅವಾಗ ನಾವು ಜಸ್ಟ್ ಕನ್ಸಿಡರ್ ಮಾಡೋದೇನು ಅಂದ್ರೆ ಅದು ಹಾಫ್ ಇದೆ ಅಂತ ಅಷ್ಟೇ. ಅಂದ್ರೆ ಪ್ಲಸ್ ಹಾಫ್ ಇರ್ಬೋದು, ಮೈನಸ್ ಹಾಫ್ ಇರ್ಬೋದು ಅಂತ. ಅನ್ಪೇರ್ಡ್ ಇದ್ರೆ ಮಾತ್ರ ಕ್ಯಾಲ್ಕುಲೇಟ್. ಅನ್ಪೇರ್ಡ್ ಇದ್ರೆ ಅದು ನಿಮ್ಗೆ ಮ್ಯಾಕ್ಸಿಮಮ್ ಸ್ಪಿನ್ ಇಲ್ಲ ಅಂದ್ರೆ ನಿಮ್ಗೆ ಸಿಗಲ್ಲ. ಪೇರ್ಡ್ ಇದ್ರೆ ಪ್ಲಸ್ ಆರ್ ಮೈನಸ್. ಪೇರ್ಡ್ ಇದ್ರೆ ಪ್ಲಸ್ ಹಾಫ್ ಅಥವಾ ಮೈನಸ್ ಹಾಫ್ ಅಂತ
ಕನ್ಸಿಡರ್ ಮಾಡ್ತೀವಿ ಆಕ್ಚುಲಿ. ಸರ್ ನಾನ್ ಕೇಳಿದ್ದು ಒಂದ್ ಆಟಮ್ ಅಲ್ಲಿ ಎಲ್ಲಾ ಎಲೆಕ್ಟ್ರಾನ್ಸ್ ಸೇಮ್ ನಂಬರ್ ಆಫ್ ರಿವಲ್ಯೂಷನ್ ಮಾಡುತ್ತಾ ಅಂತ. ಇಲ್ಲ 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 ಇಲ್ಲ, ಚೇಂಜಸ್ ಆಗುತ್ತಪ್ಪ, ಚೇಂಜಸ್ ಆಗುತ್ತೆ. ಯಾಕೆಂದ್ರೆ ಅದು ನ್ಯೂಕ್ಲಿಯಸ್ ಹತ್ರ ಇರ್ಬೇಕಾದ್ರೆ ಅದ್ರದ್ದು ಫೋರ್ಸ್ ಆಫ್ ಅಟ್ರಾಕ್ಷನ್ ಬೇರೆ ಇರುತ್ತೆ. ನ್ಯೂಕ್ಲಿಯಸ್ ಇಂದ ದೂರ ಹೋಗ್ತಿದಂಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಚೇಂಜ್ ಆಗುತ್ತೆ. ಸೊ ಅದ್ರ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ. ಸೊ ಎಲ್ಲಾನು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ಯಾ ಅಥವಾ ಎಲ್ಲಾನು ಒಂದೇ ತರ ರೆವಲ್ಯೂಷನ್ ಇದೆಯಾ? ನೋ, ನಾಟ್ ಎಟ್ ಆಲ್ ಪಾಸಿಬಲ್. ಅವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಎಷ್ಟು ಸೆಲ್ ಅಲ್ಲಿರೋ 2 ಎಲೆಕ್ಟ್ರಾನ್ಸ್ ಸೇಮ್ ಇರುತ್ತೆ ಅಲ್ಲ ಡಿಫ್ರೆಂಟ್ ಇರುತ್ತಾ? ಎಸ್ ಶೆಲ್ ಅಲ್ಲಿ ನಾವು ಡಿಫ್ರೆಂಟ್ ಬರ್ಬೇಕಲ್ಲ, ಒಂದು ಕ್ಲಾಕ್ ವೈಸ್ ಇನ್ನೊಂದು ಆಂಟಿ ಕ್ಲಾಕ್ ವೈಸ್. ಸರ್ ಅದು ಡಿಕ್ಕಿ ಹೊಡಿಯಲ್ವಾ? ಅದು ಡಿಕ್ಕಿ ಹೊಡೆಯೋದಿಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿ, ಅದನ್ನೇ ಅಗೇನ್ ನಾವು ಇಲ್ಲಿ ನೋಡಿ ಡಿಕ್ಕಿ ಹೊಡೆಯೋದ್ರ ಬಗ್ಗೆನೇ ಮಾತಾಡ್ಬೇಕಾದ್ರೆ ಹಿಂಗಿದ್ರೆ ಎರಡುವೆ, ಓಕೆ, ಈಗ ಆಕ್ಸಿಸ್ ಇದೆ ಅನ್ಕೊಳ್ಳಿ, ಎಲೆಕ್ಟ್ರಾನ್ ಹಿಂಗ್ ರೊಟೇಟ್ ಆಗ್ತಿದೆ, ಈ ಎಲೆಕ್ಟ್ರಾನ್ ಹಿಂಗ್ ರೊಟೇಟ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ, ಓಕೆನಾ? ಇದು ಯಾರ ಪ್ರಕಾರ? ಇದು ಈ ಕೇಸಲ್ಲಿ ಇದ್ದಾಗ ಏನ್ ಹೇಳ್ಬೋದು ನೀವು? ಎಲೆಕ್ಟ್ರಾನ್ ಡಿಕ್ಕಿ ಆಗುತ್ತೆ ಅನ್ಬೋದು. ಬಟ್ ನಾವಿಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಏನ್ ಹೇಳ್ತಿದೀವಿ, ಈ ತರ ಒಂದು ಪಾತ ಇಲ್ಲ, ನಾಟ್ ದೇರ್, ಇಲ್ವೇ ಇಲ್ಲ ಈ ಪಾತು. ಎಲೆಕ್ಟ್ರಾನ್ಗಳು ಎಲ್ಲೋ ಒಂದ್ ಕಡೆ ಬಿದ್ದಿದ್ದಾವೆ ಎಲೆಕ್ಟ್ರಾನ್ಸ್. ಅವು ಯಾವ ಕಡೆ ಮೂವ್ ಆಗ್ತಿದೆ, ಹೆಂಗ್ ಹೋಗ್ತಿದೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಓಕೆ, ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕಾರ ನಮ್ಗೆ ಎಲೆಕ್ಟ್ರಾನ್ಸ್ ಬಿದ್ದಿದಾವೆ ಅಷ್ಟೇ. ಅವು ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್, ಓಕೆ, ಅಟ್ ಒನ್ ಪರ್ಟಿಕ್ಯುಲರ್ ರೀಜನ್ ನಲ್ಲಿ ಜಾಸ್ತಿ ಇರ್ಬೋದು. ಅದನ್ನ ಆರ್ಬಿಟಾಲ್ ಅಂತ ಕರಿತೀವಿ ನಾವು. ಅದು ರಿವಾಲ್ವ್ ಆಗ್ತಿದೆ, ರೊಟೇಷನ್ ಆಗ್ತಿದೆ, ಅದಕ್ಕೆ ಆಕ್ಸಿಸ್ ಇಲ್ಲ ಅಂತ ಹೇಳ್ಬಿಟ್ಟಿದೆ ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್. ಈ ತರ ಒಂದು ಆಕ್ಸಿಸ್ ಇಲ್ಲ ಅಂತ ಹೇಳ್ಬಿಟ್ಟಿದೆ. ಅದು ಆಕ್ಸಿಸ್ ಇಲ್ಲ ಅಂದ್ಮೇಲೆ ಅವು ಡಿಕ್ಕಿ ಆಗುತ್ತಾ ಇಲ್ವಾ ಅನ್ನೋದೇ ಕಾನ್ಸೆಪ್ಟ್ ಬರಲ್ವಲ್ಲ. ಸೊ ಆದ್ರಿಂದ ಅದು ಪಾಸಿಬಿಲಿಟಿ ಇಲ್ಲ. ಒಂದ್ ವೇಳೆ ಇಫ್ ಇನ್ ಕೇಸ್ ಏನಾದ್ರೂ ಅವು ಡಿಕ್ಕಿ ಆಗ್ತಿದೆ, ಆಗೋಗಿದೆ ಅಂದ್ರೆ ದಟ್ ಅಗೇನ್ ಲೀಡ್ಸ್ ಟು ದ ಎಕ್ಸ್ಪ್ಲೋಷನ್. ಸೊ ಡಿಕ್ಕಿ ಆಗಂಗೆ ಇಲ್ಲ ಅವು ಕ್ಲಿನಿಕಲ್. ಸೊ ಡಿಕ್ಕಿ ಆದ್ರೆ ಎಕ್ಸ್ಪ್ಲೋಷನ್. ಸೊ ಈ ಒಂದು ಏನು ನಿಮ್ಗೆ ಕಾನ್ಸೆಪ್ಟ್ ಗಳಿದೆ, ಇದು ಮೇಜರ್ ಆಗಿ ಫಿಸಿಕ್ಸ್ ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಇದು. ಈಗ ನೀವೆಲ್ಲ ಏನ್ ಕ್ವಶನ್ ಕೇಳ್ತಿದ್ದೀರಾ ಅದೆಲ್ಲ ಫಿಸಿಕ್ಸ್ ಅಲ್ಲೇ ಬರುತ್ತೆ. ಓಕೆ, ಸೊ ಅಲ್ಲಿ ಇನ್ ಡೆಪ್ತ್ ಎಲೆಕ್ಟ್ರಾನ್ ಬಿಟ್ಟು ಇನ್ನೂ ಕೆಲವೊಂದು ಏನೋ ನಮಗೆ ಸಬಾಟಮಿಕ್ ಪಾರ್ಟಿಕಲ್ಸ್ ಇರುತ್ತೆ, ಮಿಸೋನ್ಸ್, ಲೆಪ್ಟಾನ್ಸ್ ಅಂತ. ಸೊ ಆ ಸಬಾಟಮಿಕ್ ಪಾರ್ಟಿಕಲ್ಸ್ ಬಗ್ಗೆನೂ ಅವ್ರು ಡಿಸ್ಕಸ್ ಮಾಡ್ತಾರೆ. ಓಕೆನಾ? ಸೊ ಅಲ್ಲಿ ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಸೊ ಇಲ್ಲಿ ನಾವು ಜಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಔಟ್ಸೈಡ್, ಹೊರಗಡೆ ಬಾಗ್ಲ ಹತ್ರ ನಿಂತ್ಕೊಂಡೆ ನಾವು ಮಾತಾಡ್ತಿದೀವಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕೆಮಿಸ್ಟ್ರಿಲಿ. ನಾವಿನ್ನು ಒಳಗೆ ಹೋಗಿಲ್ಲ. ಸೊ ಅವಾಗ ಯು ವಿಲ್ ಗೆಟ್ ಬೆಟರ್ ಐಡಿಯಾ. Is that clear now? Yes, sir. Yes, sir. Okay. ಓಕೆ, ಸೊ ಈ ಟೇಬಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಾವೇನ್ ರೆಪ್ರೆಸೆಂಟ್ ಮಾಡಿದ್ವಿ, ಎನ್ ಎಲ್ ಎಂ ವ್ಯಾಲ್ಯೂ. ಸೊ ಎಲ್ಲಿಗೆ ಆರ್ಬಿಟಲ್ಸ್ ಇದೆ ಮತ್ತೆ ಆ ಆರ್ಬಿಟಲ್ಸ್ ಒಳಗಡೆ ಎಷ್ಟು ಸಬ್ ಶೆಲ್ ಇದಾವೆ. ಓಕೆ, ಸೊ n is equal to 1 ಇದ್ದಾಗ L0, M ಕೂಡ 0, M0. ಆವಾಗ 1s ಇದೆ. ಆ 1s ಅಲ್ಲಿ ಆರ್ಬಿಟಲ್ ಎಷ್ಟು ಸಬ್ ಶೆಲ್ ಎಷ್ಟು ನಿಮ್ಗೆ ಗೊತ್ತಿದೆ? 1 ಅಲ್ವಾ? ಸೊ ಒಂದೇ ಸಬ್ ಶೆಲ್ ಯಾವುದು? S. ಅದೇ ರೀತಿ 2 ಇದ್ರೆ L0, M0, 2s 1. 2 ಮತ್ತೆ 1 ಬಂದ್ರೆ ನೋಡಿ ಚೇಂಜಸ್. ಗೊತ್ತಾಗ್ತಿದ್ಯಾ ನಿಮ್ಗೆ? ಟೇಬಲ್ ಅರ್ಥ ಆಗ್ತಿದ್ಯಾ? Yes, sir. ಸೊ ಇದು ನಿಮ್ಗೆ ಮೇಜರ್ ಆಗಿ ನಿಮ್ಗೆ ಈಗ ಕೇಳೋದೇನಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಎನ್ ಎಲ್ ವ್ಯಾಲ್ಯೂ ಕೊಟ್ಬಿಟ್ಟು ಎನ್ ವ್ಯಾಲ್ಯೂ ಅಂತ ಕೇಳ್ತಾರೆ, ಅಥವಾ ಎನ್ ಎಲ್ ಎಂ ಕೊಟ್ಬಿಟ್ಟು ಯಾವ ಆರ್ಬಿಟಲ್ ಇದೆ, ಯಾವ ಸಬ್ಶೆಲ್ ಇದೆ. ಸೊ ಇದೆಲ್ಲ ಕೇಳ್ತಾರೆ. ಇದು ಮೇಜರ್ ಆಗಿ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹಿಂಗೇನೆ ಕೇಳೋದು ಕ್ವಶನ್ಸ್. ಓಕೆ, ಸೊ ಅದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು. ಸೊ ಯಾವ್ಯಾವ ಕ್ವಾಂಟಮ್ ನಂಬರ್ ಏನೇನು ಇಂಡಿಕೇಟ್ ಮಾಡುತ್ತೆ, ಸೊ ಏನೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ
ಅನ್ನೋದನ್ನ you have to plan it out. Okay. ಸರ್ ಇನ್ನು 2 ಆದ್ಮೇಲೆ ಎಲ್ಲೂ 1 ಆಗ್ಬೇಕಲ್ವಾ? ಎಲ್ಲಪ್ಪ ಇಲ್ಲ n2 ಆದ್ಮೇಲೆ Yes, sir. Yes, ಅಂದ್ರೆ sir. ಈಗ ನೋಡಿ ಇಲ್ಲಿ ಹೆಂಗ್ ಮಾಡಿದಾರೆ ಅಂದ್ರೆ ಇಲ್ಲಿ ಈಗ ನಾನ್ ನಿಮ್ಗೆ n is equal to 2 ಮತ್ತೆ l is equal to 0 ಅಂತ ನಾನೇ ಕೊಟ್ರೆ ನೀವೇನ್ ಮಾಡಕ್ಕಾಗುತ್ತೆ? ನೀವ್ ಇವಾಗ ಇದನ್ನ ಇಟ್ಕೊಂಡು ಇದು ಯಾವ ಆರ್ಬಿಟಲ್ ಇದೆ ಅಂತ ಫೈಂಡ್ ಔಟ್ ಮಾಡಬಹುದು, ಆರಾಮಾಗಿ ಫೈಂಡ್ ಔಟ್ ಮಾಡಬಹುದಲ್ಲ. n is equal to 2 ಅಂದ್ರೆ a ಶೆಲ್ ಯಾವ್ದು l ಶೆಲ್ ಅಲ್ಲಿ ಇದೆ, l ಶೆಲ್ ಅಲ್ಲಿ s ಇರ್ಬೋದಾ ಇರಬಾರ್ದಾ? ಇರ್ಬೇಕು ಅಲ್ವಾ? ಸೊ l ಶೆಲ್ ಅಂದ್ರೆ 2s ಅಂತ ಆರಾಮಾಗಿ ಬರಿಬಹುದಲ್ಲ ನಾವು. 2s ಇದೆ 2p ನು ಇದೆ, ಹೌದಾ ಇಲ್ವಾ? 0,1 ಎಸ್ ಸರ್. ಈಗ ನಾನು 0 ಬದಲು 1 ಬೇಕಾದ್ರೂ ಕೊಡ್ಬೋದು. ಇಲ್ಲಿ 1 ಕೊಟ್ರೆ ಇದು 2p ಬರಿಬೇಕು ನೀವು ಬರ್ದಿದ್ದೀವಿ 0,1 ಬರುತ್ತೆ ಕೆಳಗಡೆ ಸ್ಟೆಪ್ಪಲ್ಲಿ. ಹೌದು. ಸೊ ನಾವೇನೀಗ ಅಲ್ಲನ್ನ ಏನಾದ್ರೂ ಕೊಟ್ಕೋಬಹುದು, ನೀವು ಫೈಂಡ್ ಔಟ್ ಮಾಡ್ಬೇಕಷ್ಟೇ ಅಲ್ಲಿ ಅಲ್ವಾ? ಓಕೆ ಸರ್ ಅದು ಡೆಸಿಗ್ನೇಷನ್ ಆಫ್ ಆರ್ಬಿಟಲ್ ಇದೆಲ್ಲ ಅದನ್ನ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಗೆ ಯೂಸ್ ಮಾಡ್ತೀವಿ. ಹೌದು, ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯೂಸ್ ಮಾಡ್ತೀವಿ. ಆಕ್ಚುಲಿ ನಾನು ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿದೀವಿ ಇದ್ರಲ್ಲಿ ಎಲ್ಲೂ ಎಲೆಕ್ಟ್ರಾನ್ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಎಲೆಕ್ಟ್ರಾನ್ ಹೆಂಗ್ ಹಾಕೋದು ಇದಕ್ಕೆ ಅಂತ. ಅದಕ್ಕೆ ನಮ್ಗೆ ನೆಕ್ಸ್ಟ್ ರೂಲ್ಸ್ ಗಳು ಬರುತ್ತೆ. ಆ ರೂಲ್ಸ್ ನ ಹೇಳ್ಬೇಕಾದ್ರೆ ನಾನು ಇಲ್ಲಿ ಎಲೆಕ್ಟ್ರಾನ್ಸ್ ನ ಹೇಗೆ ಆಡ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಕ್ಲಿಯರ್ ಆಗಿದೆಯಾ? Yes, sir. ಈಗ ಇದೊಂದು ಕ್ವಶನ್ ಇದೆ, ಇದೊಂದು ಕ್ವಶನ್ ನಾವು ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ನೀವೇ ಟ್ರೈ ಮಾಡಿ ಈಗ ನೋಡೋಣ ಎಲ್ಲರೂ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಅಸೋಸಿಯೇಟೆಡ್ ವಿತ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n is equal to 3 ಅಂತ ಕೇಳಿದ್ದಾರೆ. ನೀವ್ ಹೇಳ್ಬೇಕು ಎಷ್ಟು ಆರ್ಬಿಟಲ್ಸ್ ಇದಾವೆ n is equal to 3 ಆದಾಗ ಅಂತ. ನನಗೆ 18 ಬರುತ್ತಾ? ಓಕೆ, ಚೆಕ್ ಮಾಡೋಣ. ಸೊ ಈಗ n is equal to 3 ಅಂತ ಇದೆ. ಓಕೆನಾ? n is equal to 3 ಆದ್ರೆ l ವ್ಯಾಲ್ಯೂ ಏನು? 0,1,2 ಅಂದ್ರೆ s ಸಬ್ಶೆಲ್ ಇದೆ, p ಸಬ್ಶೆಲ್ ಇದೆ, d ಸಬ್ಶೆಲ್ ಇದೆ. ಟೋಟಲ್ ಸಬ್ಶೆಲ್ ಎಷ್ಟಪ್ಪ? 3 ಸರ್. ನೋಡ, ಇದು ಕನ್ಫರ್ಮ್ ಇದು ಯಾರಿಗೂ ಡೌಟ್ ಇಲ್ಲಲ್ವಾ? No, sir. ಟೋಟಲ್ ಸಬ್ಶೆಲ್ when n is equal to 3 ಸಬ್ಶೆಲ್ is 3. ಈಗ ಗೊತ್ತಾಯ್ತಾ? ನಂಬರ್ ಆಫ್ ಶೆಲ್ ಎಷ್ಟಿರ್ತದೋ ಅಷ್ಟೇ ಸಬ್ಶೆಲ್ ಇರುತ್ತೆ. ಎಸ್ ಸರ್. ಕ್ಲಿಯರ್ ಅಲ್ವಾ ಅದು? Yes, sir. ಓಕೆ, ಈಗ m ವ್ಯಾಲ್ಯೂಗೆ ಬರ್ತೀನಿ ನಾನು. ಯಾವ್ದು? m. l 0 ಇದ್ದಾಗ m ಅಲ್ಲಿ ಎಷ್ಟು ಆರ್ಬಿಟಲ್? 0 ಸರ್. 0. ಎಷ್ಟು ಆರ್ಬಿಟಲ್? 1, sir. 1. ಎಲ್ಲೂ 1 ಇದ್ದಾಗ m ಅಲ್ಲಿ ಎಷ್ಟು ಆರ್ಬಿಟಲ್? ನಮ್ಮಲ್ಲಿ 3 ಆರ್ಬಿಟಲ್ಸ್ sir. 3 ಆರ್ಬಿಟಲ್ಸ್. -1 0 +1. ಈಗ 2 ಬನ್ನಿ. 2 ಬಂದಾಗ ಎಷ್ಟು ಆರ್ಬಿಟಲ್? 5 ಆರ್ಬಿಟಲ್. ನೆಕ್ಸ್ಟ್ 7. 5 ಇದೆ ಅಲ್ವಾ? ಈಗ ಇಲ್ಲ, ನೆಕ್ಸ್ಟ್ ಗೆ ಯಾಕೆ ಹೋಗ್ತೀರಾ? ಇಲ್ಲಿ ಇರೋದು ಎರಡೇ ಲಾಸ್ಟ್. ನೆಕ್ಸ್ಟ್ ಹೋಗಿಲ್ಲ ನೀವು. ಈಗ ಆರ್ಬಿಟಲ್ಸ್ ಇವೆ ತಾನೆ? ಇದೊಂದು ಆರ್ಬಿಟಲ್, ಇದೊಂದು ಆರ್ಬಿಟಲ್, ಇದೊಂದು ಆರ್ಬಿಟಲ್. ಟೋಟಲ್ ಎಷ್ಟು ಆರ್ಬಿಟಲ್ಸ್ ಇದೆ ಇವಾಗ? 3 ಆರ್ಬಿಟಲ್. 3 ಅಲ್ಲ, 5 ಆರ್ಬಿಟಲ್. 9 ಆರ್ಬಿಟಲ್ಸ್. 9 ಆರ್ಬಿಟಲ್. ನೋಡಿ, ಇದು 1 2 3 4 5 6 7 8 9 ಇದೆ ಅಲ್ವಾ? Yes, sir. 9 ಆರ್ಬಿಟಲ್ಸ್ ಇದಾವೆ ಇಲ್ಲಿ. ಅರ್ಥ ಆಯ್ತಾ ಇಲ್ವಾ? ಇವಾಗ ಕ್ವಶನ್ ಗೆ ನಿಮ್ಗೆ ಆನ್ಸರ್ ಅದೇ ತಾನೇ ಬೇಕಾಗಿರೋದು. ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಅಸೋಸಿಯೇಟೆಡ್ ಪ್ರಿನ್ಸಿಪಲ್ n is equal to ಎಷ್ಟು ಆರ್ಬಿಟಲ್ಸ್? 9 ಆರ್ಬಿಟಲ್. ಈಗ 9 ನ ನಾನು 3 ಸ್ಕ್ವೇರ್ ಅಂತ ಬರೀಬಹುದಾ? Yes, sir. ಅಂದ್ರೆ this is equal to n ಸ್ಕ್ವೇರ್. Yes, sir. Yes, sir. ಎಲ್ಲೋ ಒಂದ್ ಕಡೆ n ಸ್ಕ್ವೇರ್ ಅಂತ ಕೇಳಿದ್ರಿ ನೀವು. Yes, sir. ಹೇಳಿದ್ವಿ. ಬಂತಾ? ನೋಡಿ, ಇದು m ವ್ಯಾಲ್ಯೂ 9 ಇಲ್ಲಿ m ವ್ಯಾಲ್ಯೂ. ಬಟ್ ಅದನ್ನ ಏನಂತ ಬರೀಬಹುದು? n ಸ್ಕ್ವೇರ್ ಅಂತ ಬರೀಬಹುದಾ? Yes, sir. ಯಾಕಂದ್ರೆ n is equal to 3 ತಾನೇ ಇದೆ. Yes, sir. So 3 ಸ್ಕ್ವೇರ್ ಅಂದ್ರೆ ನಿಮ್ಗೆ ಏನ್ ಸಿಕ್ತು? 9 ಆರ್ಬಿಟಲ್. ಆರ್ಬಿಟಲ್ ಸಿಕ್ತಲ್ವಾ? ಸರ್ ಹಂಗಾರೆ 3 ನ ಹಾಕೊಂಡು 3 ಸ್ಕ್ವೇರ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ ಡೈರೆಕ್ಟ್ ಆಗಿ ಮಾಡ್ಬೋದು. ನೋಡಿ, ಈಗ ಇದನ್ನ ನಾನು ಇಲ್ಲಿ ಹೇಳಿದೆ ನಿಮ್ಗೆ.
ಇಲ್ಲಿ ನೋಡಿ ಫಾರ್ ಗಿವನ್ ವ್ಯಾಲ್ಯೂ ಆಫ್ n ಟೋಟಲ್ ವ್ಯಾಲ್ಯೂ ಆಫ್ m ಇಸ್ n ಸ್ಕ್ವೇರ್ ಅಂತ ತಾನೇ ಹೇಳಿದೆ. ಈಗ ಅದನ್ನೇ ತಾನೇ ನಾವು ಮಾಡಿದ್ದು. ಇಲ್ವಾ ಅದು ನಿಮ್ಗೆ ಇಲ್ಲಿ ಸಿಕ್ತು ತಾನೆ. ಈಗ ಡೈರೆಕ್ಟ್ ಆಗಿ ಇದು ನೋಡಿದ ತಕ್ಷಣ ಆರ್ಬಿಟಲ್ ಎಷ್ಟಪ್ಪ ನಿಮ್ಗೆ ಯಾರೋ ಕೇಳ್ತಾರೆ ಟೋಟಲ್ ಆರ್ಬಿಟಲ್ ಎಷ್ಟು ಯಾವಾಗ n is equal to 6 ಜಸ್ಟ್ 3 ಮುಗೀತು. 9 ಸ್ಕ್ವೇರ್ n is equal to 2 ಇದ್ರೆ ಎಷ್ಟಪ್ಪ ಆರ್ಬಿಟಲ್ಸ್ 4 ಮುಗಿದೋಯ್ತು ಫಿನಿಶ್. ಇಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇತ್ತಲ್ಲ ಅದಕ್ಕೆ 2n ಸ್ಕ್ವೇರ್ ಹಾಕೊಂಡ್ವಿ ಸರ್. 2n ಸ್ಕ್ವೇರ್ ಬೇಡ. 2n ಸ್ಕ್ವೇರ್ ಯಾವಾಗ ಅಂದ್ರೆ ನೀನ್ ಎಲೆಕ್ಟ್ರಾನ್ ಎಷ್ಟಿದೆ ಅಂತ ಕಂಡಿಡಿಯುವಾಗ. ಇಲ್ಲಿ ಅವ್ರ ಎಲೆಕ್ಟ್ರಾನ್ ಕೇಳಿಲ್ಲ, ಅವ್ರು ಕೇಳಿರೋದು ಆರ್ಬಿಟಲ್ ಕೇಳಿರೋದು. ಅವಾಗ ನೀವು ಏನ್ ಮಾಡ್ಬೇಕು n ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡಿ. ಗೊತ್ತಾಗಿದೆ ಎಲ್ರಿಗೂ? ಯಾರಿಗಾದ್ರೂ ಡೌಟ್ ಇದೆಯಾ? ಎಲ್ರಿಗೂ ಅರ್ಥ ಆಗಿದೆ ಇದು? ಇವಾಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಟ್ರೆ ಬರೆಯಕ್ ಗೊತ್ತಾಗುತ್ತಾ? ಮಾಡ್ತೀರಾ ನೀವೇ? ಸರ್ ಎಲ್ ವ್ಯಾಲ್ಯೂ ಕೊಟ್ಬಿಟ್ಟು ಆರ್ಬಿಟಲ್ಸ್ ಕಂಡುಹಿಡಿ ಅಂದ್ರೆ ಅದೇ 2 into 2l plus 1 ಹಾಕೊಂಡ್ ಮಾಡ್ಬೋದಲ್ವಾ? ಹೌದು, ಅದನ್ನ ಹಾಕೊಂಡು ಮಾಡ್ಬೋದು. ಸರ್ ಒಂದ್ ಎಕ್ಸಾಂಪಲ್ ಮಾಡಿ. ಯಾವ್ದಕ್ಕೆ? ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಹೌದಲ್ವಾ? ಲೆಟ್ಸ್ ಸೇ ಇದಕ್ಕೆ ಮಾಡೋಣ. n is equal to 3 ಅಂದ್ರೆ ಎಲ್ ವ್ಯಾಲ್ಯೂ ಎಷ್ಟು? 2 ಅದೇ 0 1 2 ಅಂದ್ರೆ 3 ತಾನೆ ಇಲ್ಲಿ. 1 2 3 ಸರ್. ಓಕೆ, ಈಗ ಫಾರ್ಮುಲಾ ಅಂದ್ರೆ 2 into 2l plus 2 into 2l plus 1. So 2 into 2 into 3 plus 1 ಅಂದ್ರೆ 3 ಎಷ್ಟು ಬರುತ್ತೆ? plus 14 ಬರುತ್ತೆ. 14 ಬರುತ್ತೆ. 14 ಆರ್ಬಿಟ್. ಎಸ್ ಸರ್. ಓಕೆ, ಸೊ 14 ಬರುತ್ತೆ. ಓಕೆ, ಇದಕ್ಕಾಗಿ ನಾವು ಒಂದು ಎಕ್ಸಾಂಪಲ್ ತಗೊಂತೀನಿ. ಸೊ ಅದನ್ನ ತಗೊಂಡ್ ಮಾಡಿಸ್ತೀನಿ, ತಲೆಗೆಡ್ಸ್ಕೊಬೇಡಿ. ಬಟ್ ಈಗ ಜನರಲ್ ಆಗಿ ನಾನು ತೋರಿಸಿದ್ದೀನಿ ಅಷ್ಟೇ. ಓಕೆ, ಇಲ್ಲೂ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಅವ್ರು ಎಲ್ಲೋ ವ್ಯಾಲ್ಯೂನ ಸ್ಪೆಸಿಫಿಕ್ ಮಾಡ್ತಾರೆ. 0 ಕೊಡ್ಬೋದು, 1 ಕೊಡ್ಬೋದು, 2 ಕೊಡ್ಬೋದು, ಆತರ ಸ್ಪೆಸಿಫಿಕ್ ಮಾಡ್ತಾರೆ ಕೆಲವೊಂದ್ಸಲ. ಸೊ ಸ್ಪೆಸಿಫಿಕ್ ಮಾಡಿದಾಗ ನಾವು ಅದನ್ನ ಯೂಸ್ ಮಾಡ್ತೀವಿ. 0 ಕೊಟ್ರೆ 0 ಯೂಸ್ ಮಾಡ್ತೀವಿ. ಹೌದು, ಅವಾಗ ಅದನ್ನ ಯೂಸ್ ಮಾಡ್ತೀವಿ. ಆ ಸ್ಪೆಸಿಫಿಕ್ ಆಗಿ ಅವರೇ ವ್ಯಾಲ್ಯೂ ಕೊಡ್ತಾರೆ. ಕ್ಲಿಯರ್ ಆಗಿದೆ ಎಲ್ರಿಗೂ?